ಚಕ್ರಗಳಿಗೂ ರಾಜ ಯಾರಪ್ಪ ಅಂತಂದ್ರೆ ಶ್ರೀಚಕ್ರ. ಆ ಶ್ರೀಚಕ್ರದಲ್ಲಿ ಯಾರು ಇರ್ತಾರೆ ಪ್ರಧಾನವಾಗಿ ಅಂತಂದ್ರೆ ಲಲಿತಾ ಮಹಾ ತ್ರಿಪುರ ಸುಂದರಿಯು ಕಾಮೇಶ್ವರ ಕಾಮೇಶ್ವರಿಯಾಗಿ ಇಬ್ಬರು ಐಕ್ಯ ರೂಪದಲ್ಲಿ ಇರ್ತಾರೆ. ಸಹಸ್ರನಾಮದಲ್ಲಿ ಒಂದು ಉಲ್ಲೇಖವನ್ನ ಕೊಡ್ತಾರೆ. ಗೇಯ ಚಕ್ರರಥಾರೂಢ ಮಂತ್ರಿಣಿ ಪರಿಸೇವಿತ ಕಿರಿಚಕ್ರರಥಾರೂಢ ದಂಡನಾಥ ಪುರಸ್ಕೃತ ಅಂತ ಹೇಳಿ ಹೇಳ್ತಾರೆ. ಅಮ್ಮನವರ ಒಂದು ಸೇನೆಯ ಜೊತೆಗೆ ದಂಡನಾಥ ಮತ್ತೆ ಶ್ಯಾಮಲೆ ಇಬ್ಬರು ಜೊತೆಯಲ್ಲಿ ಬರ್ತಾರೆ. ಆ ಶರೀರದಲ್ಲಿರುವಂತಹ ನವರಂಧ್ರಗಳು, ಆ ಚಕ್ರದಲ್ಲಿರುವಂತಹ 9 ಇಂಟರ್ಸೆಕ್ಷನ್ಸ್ ಅನ್ನ ಏನ್ ನೋಡ್ತೀವಿ ನಾವು, ಅದಕ್ಕೋಸ್ಕರ 9 ಅನ್ನುವಂತಹದ್ದನ್ನ ಪ್ರಧಾನವಾಗಿ ಹೇಳ್ತಾರೆ. ಶ್ರೀಚಕ್ರಕ್ಕೆ 9 ಎನ್ಕ್ಲೋಸರ್ಸ್ ಅಥವಾ ಆವರಣಗಳು ಅಂತೇಳಿ ಹೇಳ್ತೀವಿ. ಈಗ ಶ್ರೀಚಕ್ರ ಉಪಾಸನೆ ಶಕ್ತಿ ಉಪಾಸನೆಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರೋದು ಅಂತ ಹೇಳ್ತಾರಲ್ಲ, ಯಾಕೆ? ರಹಸ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಶ್ರೀ ಅನ್ನುವಂತಹದ್ದು ಲಲಿತಾ ಮಹಾ ತ್ರಿಪುರ ಸುಂದರಿ, ಷೋಡಶಿ ಅಂತ ಕರಿತೀವಿ. ಶ್ರೀ ಅನ್ನುವಂತಹ ಪದಕ್ಕೆ, ಬೀಜಾಕ್ಷರಕ್ಕೆ, ಅಕ್ಷರಕ್ಕೆ ತ್ರಿಪುರ ಸುಂದರಿ ಅಂತ ಹೆಸರು. ಆರಾಧ್ಯ ದೇವಿ ಯಾರಪ್ಪ ಅಂತಂದ್ರೆ ಲಲಿತೆ, ಮಹಾ ತ್ರಿಪುರ ಸುಂದರಿ, ಮಹಾಭಟ್ಟಾರಿಕೆ, ರಾಜರಾಜೇಶ್ವರಿ ಅಂತೆಲ್ಲ ಹೆಸರು ಕೊಡ್ತಾರೆ. ಯಾಕೆ? 21,600 ಉಸಿರುಗಳನ್ನ ನಾವು ತಗೋತೀವಿ. ಆ ಪ್ರತಿಯೊಂದು ಉಸಿರಲ್ಲೂ ಅಮ್ಮ 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 ಅಂತ ಇದ್ರೆ ಅದು ಉಪಾಸನೆ. 1000 ಸೂರ್ಯನಿಗೆ ಇರುವಂತಹ ಶಕ್ತಿಯೂ ಒಂದು, 1000 ಚಂದ್ರನಲ್ಲಿರುವಂತಹ ತಂಪಾದಂತಹ ಒಂದು ತತ್ವವನ್ನು ಹೊಂದಂತಹವಳು ಅವಳೆ. ಆ ಶಕ್ತಿಯನ್ನ ಇಟ್ಕೊಂಡು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿರುವಂತಹ ಆ ಬ್ರಹ್ಮಕೀಟ ಜನನಿಯಾಗಿರೋದಕ್ಕೋಸ್ಕರನೇ ಮಹಾ ತ್ರಿಪುರ ಸುಂದರಿ ಶ್ರೀಚಕ್ರದ ಅಧಿದೇವತೆಯಾಗಿರೋದು. ಈಗ ಒಂದು ಶ್ರೀಚಕ್ರವನ್ನ ಮಧ್ಯಭಾಗವನ್ನ ಇಟ್ಕೊಂಡು ಮೇಲ್ಗಡೆ ಈ ತರ ಎಳ್ತಾ ಬಂತು ಅಂತಂದ್ರೆ ಇಟ್ ಟೇಕ್ಸ್ ಅ ಶೇಪ್, ಇಟ್ ಟೇಕ್ಸ್ ಅ ಪಿರಮಿಡ್. ಆ ಪಿರಮಿಡ್ಗೆ ಏನ್ ಹೇಳ್ತೀವಿ ನಾವು? ಶ್ರೀಯಂತ್ರ, ಶ್ರೀಮೇರು ಅಂತೇಳಿ ಹೇಳ್ತೀವಿ. ಮೇರು ಪರ್ವತದ ಸಮಾನದ ಒಂದು ಜಿಯೋಮೆಟ್ರಿ ಇರೋದ್ರಿಂದ ಮೇರು ಅಂತ ಹೆಸರಿದೆ. ಹೆಣ್ಣು ಮಕ್ಕಳು ಈ ಆರಾಧನೆ ಅಥವಾ ಉಪಾಸನೆ ಮಾಡಬಹುದಾ? ಮಾಡಬಹುದು. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ನಾವೆಲ್ಲ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಶ್ರೀಚಕ್ರವನ್ನ ನೋಡಿರ್ತೀವಿ, ಶ್ರೀಚಕ್ರಕ್ಕೆ ಪೂಜೆ ಮಾಡಿರ್ತೀವಿ, ಕುಂಕುಮಾರ್ಚನೆಗಳನ್ನೆಲ್ಲ ಕೂಡ ಮಾಡಿರ್ತೀವಿ. ಆದ್ರೆ ಶ್ರೀಚಕ್ರ ಅಂದ್ರೆ ಏನು? ಇದು ಬರೀ ಒಂದು ಯಂತ್ರನ ಅಥವಾ ಸೃಷ್ಟಿ ಸ್ಥಿತಿ ಲಯದ ಬ್ರಹ್ಮಾಂಡದ ಸಂಕೇತನ? ಶ್ರೀಚಕ್ರದ ಬಗ್ಗೆ, ಲಲಿತಾ ತ್ರಿಪುರ ಸುಂದರಿ ದೇವಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಎಲ್ಲ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆನಲ್ಲಿದ್ದಾರೆ ಕೈವಲ್ಯ ಚಿಂತಾಮಣಿ ಪೀಠದ ಶ್ರೀ ಸ್ವಯಂ ಪ್ರಕಾಶ ನಂದನಾಥ ಗುರುಗಳು. ನಮಸ್ತೆ ಗುರುಗಳೇ. ಶ್ರೀಮಾತ್ರೆ ನಮಃ. ನಮಸ್ತೆ. ಹೇಗಿದ್ದೀರಿ? ಅದ್ಭುತ. ತಾಯಿಯ ಆಶೀರ್ವಾದ. ತಾಯಿಯ ಆಶೀರ್ವಾದ. ಇವತ್ತು ತಮ್ಮ ಆಶೀರ್ವಾದದಿಂದ ಸಾಕಷ್ಟು ವಿಚಾರಗಳನ್ನ ತಾಯಿ ಬಗ್ಗೆ ತಿಳ್ಕೊಳ್ಳುವಂತ ಕುತೂಹಲ ನಮ್ಗೆ ದಯಮಾಡಿ ತಿಳಿಸ್ಕೊಡ್ಬೇಕು. ಖಂಡಿತ. ಗುರುಗಳೇ, ಶ್ರೀಚಕ್ರದ ಬಗ್ಗೆ ಇವತ್ತು ವಿಶೇಷ ಎಪಿಸೋಡ್ ಮಾಡ್ತಿದೀವಿ ಅಂತ ನಾನು ಆಗ್ಲೇ ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ಬಿಟ್ಟಿದ್ದೀನಿ. ಶ್ರೀಚಕ್ರ ಅಂದ್ರೆ ಏನು ಅಂತ? ಶ್ರೀಚಕ್ರ ಅನ್ನುವಂತಹದಕ್ಕೆ ಹೋಗೋಕ್ಕಿಂತ ಮುಂಚೆ ಚಕ್ರ ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಚಕ್ರ ಅಂತಂದ್ರೆ ಇಟ್ಸ್ ಅ ರೆಪ್ರೆಸೆಂಟೇಷನ್. ಏನರ ಒಂದು ರೆಪ್ರೆಸೆಂಟೇಷನ್, ಕಾಂಪ್ಲೆಕ್ಸ್ ಜಾಮೆಟ್ರೀಸ್ ಅಂದ್ರೆ ಲೈನ್ಸ್, ಸರ್ಕಲ್ಸ್, ಜಂಕ್ಷನ್ಸ್, ಇದನ್ನೆಲ್ಲ ಇಟ್ಟಿರ್ತಾರೆ. ದೀಸ್ ಆರ್ ಆಲ್ ಎನರ್ಜಿ ಪಾಯಿಂಟ್ಸ್, ಎನರ್ಜಿ ಸೆಕ್ಷನ್ಸ್. ಈಗ ಶಂಕರಾಚಾರ್ಯರು ಹೇಳಿರುವಂತಹ ರೀತಿಯಲ್ಲಿ ಮೊದಲಿಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ವಿಗ್ರಹವನ್ನ ಇಟ್ಕೊಂಡು ಆರಾಧನೆಯನ್ನ ಮಾಡ್ತೀವಿ. ವಿಗ್ರಹ ಆರಾಧನೆ ಮಾಡುವಂತಹದ್ದು ಒಂದು ರೀತಿ, ಚಕ್ರ ಆರಾಧನೆ ಮಾಡುವಂತಹದ್ದು ಒಂದು ರೀತಿ. ಎಲ್ಲಾ ಕಡೆ ನಾವು ಆ ವಿಗ್ರಹವನ್ನ ತಗೊಂಡು ಹೋಗಕ್ಕಾಗಲ್ಲ. ಪ್ರಯಾಣದಲ್ಲಿರ್ಬೇಕಾದ್ರೆ ಆ ವಿಗ್ರಹವನ್ನೇ ನಾವು ನೋಡಿ ಅರ್ಚನೆ ಮಾಡಬೇಕು ಅಂತಂದ್ರೆ ದುರ್ಲಭವಾಗತ್ತೆ. ಅದಕ್ಕೆ ಮುಷ್ಟಿಯಲ್ಲಿರುವಂತಹ ಒಂದು ಮೂರ್ತಿ, ಆ ಮೂರ್ತಿಯೂ ಇಲ್ಲ ಅಂತಂದ್ರೆ ಈ ರೀತಿಯಾದಂತಹ ತಂತ್ರವನ್ನ ಇಟ್ಕೊಂಡು ತಂತ್ರದಲ್ಲಿ ಪೂಜೆ ಮಾಡುವಂತಹವರಿಗೆ, ತಂತ್ರಾರಾಧನೆ ಮಾಡುವಂತಹವರಿಗೆ ಯಂತ್ರ ಅನ್ನುವಂತಹದನ್ನ ಬಹಳ ಮುಖ್ಯವಾಗಿ ಹೇಳ್ತಾರೆ. ಆ ಯಂತ್ರದಲ್ಲಿ ಈ ದೇವಿಯ ಅಥವಾ ಒಂದು ಡಯಟಿ ಅಥವಾ ಒಂದು ದೇವರ ಒಂದು ಮೂರ್ತಿ ಸ್ವರೂಪ ಏನಿದೆಯಾ, ಲಕ್ಷಣ ಏನಿದೆಯಾ, ಆ ಲಕ್ಷಣನ ಚಕ್ರದಲ್ಲಿ ಬರೀತಾರೆ. ಆ ಚಕ್ರದಲ್ಲಿ ಬರೆಯುವಂತಹದ್ದೇ ಚಕ್ರ ಅಂತ. ಈ ತರದ್ದು ಪ್ರತಿಯೊಂದು ದೇವತೆಗೂ ಒಂದೊಂದು ಚಕ್ರವನ್ನ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಈ ಎಲ್ಲಾ ಚಕ್ರಗಳಿಗೂ ರಾಜ ಯಾರಪ್ಪ ಅಂತಂದ್ರೆ ಶ್ರೀಚಕ್ರ. ಲಲಿತೋಪಾಖ್ಯಾನದಲ್ಲಿ ಓಪನಿಂಗ್ ಸ್ಟೇಟ್ಮೆಂಟ್ ಹೇಳ್ತಾರೆ, ಚಕ್ರ ರಾಜ ರಥಮಿದಂ ಅಂತೇಳಿ ಹೇಳ್ತಾರೆ. ರಾಜ ಚಕ್ರಕ್ಕೆ ರಾಜ ಇವನು ಅಂತ ಹೇಳಿ. ಆ ಚಕ್ರರಾಜ ರಥ ಅನ್ನುವಂತಹ ರಥ ಏನಿದೆ ಅದು ಅಮ್ಮನವರು ಕೂತ್ಕೊಂಡಿರುವಂತಹ ಜಾಗ, ಅದೇ ಶ್ರೀಚಕ್ರ. ಆ ಶ್ರೀಚಕ್ರದಲ್ಲಿ ಯಾರು ಇರ್ತಾರೆ ಪ್ರಧಾನವಾಗಿ ಅಂತಂದ್ರೆ ಲಲಿತಾ ಮಹಾ ತ್ರಿಪುರ ಸುಂದರಿಯು ಕಾಮೇಶ್ವರ ಕಾಮೇಶ್ವರಿಯಾಗಿ ಇಬ್ಬರು ಐಕ್ಯ ರೂಪದಲ್ಲಿ ಇರ್ತಾರೆ. ಅದನ್ನ ಶ್ರೀಚಕ್ರ ಅಂತೇಳಿ ಹೇಳ್ತೀವಿ. ಈ ಶ್ರೀಚಕ್ರವನ್ನ ಮೊದಲು ರಚಿಸಿದ್ದು ಯಾರು ಅಂತ? ಶ್ರೀಚಕ್ರದ ರಚನೆ ಅಂತ ಹೇಳೋದಕ್ಕಿಂತ ಹೋದ್ರೂ ಸಹ ಪೌರಾಣಿಕವಾಗಿ ನಾವು ಇದನ್ನ ಹುಡುಕ್ತಾ ಹೋದ್ರೆ ಎಲ್ಲಿದೆ ಇದರ ಒಂದು ಉಲ್ಲೇಖನೆ, ಯಾರು ಹೇಳ್ತಾರೆ ಶ್ರೀಚಕ್ರವನ್ನ ಎಲ್ಲಿ ನೋಡ್ತೀವಿ ಅಂತಂದ್ರೆ
ಬಂಡಾಸುರ ಅನ್ನುವಂತಹ ಒಬ್ಬ ಅಸುರ ಉತ್ಪತ್ತಿ ಆಗುತ್ತೆ. ತಾರಕಾಸುರ ಸಂಹಾರ ಆದ್ಮೇಲೆ ಆ ಕಾಮದೇವ ಬಂದು ಪರಮೇಶ್ವರನಿಗೆ ಬಾಣವನ್ನ ಹಾಕ್ತಾನೆ. ಬಾಣವನ್ನ ಹಾಕಿ ಅವನನ್ನ ಕ್ರೋಧದಿಂದ ಭಸ್ಮವಾಗ್ತಾನೆ. ಆ ಭಸ್ಮದಿಂದ ಉತ್ಪತ್ತಿ ಆಗುವಂತಹ ರಾಕ್ಷಸ ಬಂಡಾಸುರ. ಆ ಬಂಡಾಸುರನ ವಿಪರೀತವಾದಂತಹ ಅಟ್ಟಹಾಸವನ್ನ ಮಟ್ಟ ಮಾಡಬೇಕು ಅಂತ ಹೇಳಿ ದೇವಾನ ದೇವತೆಗಳೆಲ್ಲ ಪ್ರಯತ್ನ ಮಾಡ್ತಾರೆ. ಯಾರ ಕೈಯಲ್ಲೂ ಆಗಲ್ಲ ಮಾಡಕ್ಕೆ. ಕೊನೆಗೆ ಎಲ್ಲರೂ ಒಟ್ಟುಗೂಡಿ ಅಮ್ಮನ ಹತ್ರ ಬರ್ತಾರೆ. ಜಗದಂಬಿಕೆ, ಆದಿಶಕ್ತಿ, ಪರಾಶಕ್ತಿ ಅಂತ ಹೇಳಿ ಕರೀತಾರೆ. ಲಲಿತೆ ಅಂತ ಇನ್ನೂ ಹೆಸರಿರಲ್ಲ ಅವಾಗ, ಆದಿಶಕ್ತಿ ಅಂತ ಹೇಳಿ ಕರೀತಾರೆ. ಆ ಆದಿಶಕ್ತಿ ಹತ್ರ ಬಂದಾಗ ಅಮ್ಮನವರ ಒಂದು ಕಾರುಣ್ಯದಿಂದ ಆಯಿತು ಅಂತ ಹೇಳಿ ಅಮ್ಮನವರು ಒಂದು ಹೆಜ್ಜೆ ಮುಂದೆ ಇಟ್ಟು ಬಂಡಾಸುರನ ವಧೆಗೋಸ್ಕರ ನಾನು ಬರ್ತೀನಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಆ ಬಂಡಾಸುರನ ವಧೆಗೋಸ್ಕರ ಹೊರಟು ಬರ್ತಾ ಇರುವಂತಹ ಅದು ಹೇಗೆ ಬರ್ತಾರೆ ಅಂತಂದ್ರೆ ಇಟ್ಸ್ ಅ ವಾರ್ ಫೀಲ್ಡ್. ಆ ವಾರ್ ಫೀಲ್ಡ್ ಅನ್ನ ನೀವು ಅರ್ಥ ಮಾಡ್ಕೋಬೇಕು. ಹೇಗೆ ನಾವು ಈಗ ಒಂದು ಮೂವಿನಲ್ಲಿ ನೋಡಿರ್ತೀವಿ, ಮಧ್ಯದಲ್ಲಿ ರಾಜ ಇರ್ತಾನೆ, ಸುತ್ತು ಮಂತ್ರಿಗಳಿರ್ತಾರೆ, ಅವ್ರ ಸುತ್ತಲೂ ಸೇನಾಧಿಪತಿಗಳಿರ್ತಾರೆ, ಅವ್ರ ಸುತ್ತಲೂ ಸೈನಿಕರು ಇರ್ತಾರೆ ಅಂತ ಹೇಳಿ. ಅದೇ ರೀತಿಯಲ್ಲಿ ಆ 9 ಎನ್ಕ್ಲೋಜರ್ಸ್ ಅಥವಾ ವೃತ್ತಗಳು ಅಂತ ಏನು ಹೇಳ್ತೀವೋ ಅಂತಹದನ್ನು ಹೊಂದಿರುವಂತಹದಕ್ಕೆ ಶ್ರೀಚಕ್ರ ಅಂತ ಹೇಳಿ ಹೆಸರು ಹೇಳ್ತಾರೆ. ಅಲ್ಲಿ ಬರುವಂತಹ ಸೂಚನೆ ಶ್ರೀಚಕ್ರದ ಸೂಚನೆ. ಅಲ್ಲಿ ಹೇಳುವಂತಹದ್ದು ಚಕ್ರರಾಜ ರಥಮಿಹಂ ಅಂತ ಹೇಳಿ, ಅಲ್ಲಿಂದ ಲಲಿತಾ ಮಹಾತ್ರಿಪುರ ಸುಂದರಿ ಎಲ್ಲರ ಜೊತೆಯಲ್ಲೂ ಹೊರಡ್ತಾರೆ ಅಂತ ಹೇಳಿ ಹೇಳ್ತಾರೆ. ಇದನ್ನ ಸಹಸ್ರನಾಮದಲ್ಲಿ ಒಂದು ಉಲ್ಲೇಖವನ್ನ ಕೊಡ್ತಾರೆ. ಯಾವ ರೀತಿಯಲ್ಲಿ ಕೊಡ್ತಾರೆ? ಗೇಯ ಚಕ್ರರಥಾರೂಢ ಮಂತ್ರಿಣಿ ಪರಿಸೇವಿತ ಕಿರಿಚಕ್ರರಥಾರೂಢ ದಂಡನಾಥ ಪುರಸ್ಕೃತ ಅಂತ ಹೇಳಿ ಹೇಳ್ತಾರೆ. ಅಮ್ಮನವರ ಒಂದು ಸೇನೆಯ ಜೊತೆಗೆ ದಂಡನಾಥ ಮತ್ತೆ ಶ್ಯಾಮಲೆ ಇಬ್ರು ಜೊತೆಯಲ್ಲಿ ಬರ್ತಾರೆ. ಅಂದ್ರೆ ಇಟ್ ಇಸ್ ಅ ವಾರ್ ಸೀನ್. ಆ ವಾರ್ ಸೀನಲ್ಲಿ ಬರುವಂತಹ ದೇವತೆಗಳ ಒಕ್ಕೂಟ ಏನಿದೆ, ಆ ಒಕ್ಕೂಟಕ್ಕೆ ಚಕ್ರರಾಜ ರಥ ಅಂತ ಹೇಳಿ, ಮಧ್ಯದಲ್ಲಿರುವಂತಹ ಸಾಮ್ರಾಜ್ಞಿ ಲಲಿತಾ ಮಹಾತ್ರಿಪುರ ಸುಂದರಿ ಅಂತ ಹೇಳಿ, ಆ ಸಾಮ್ರಾಜ್ಞಿ ಜೊತೆಯಲ್ಲಿ ಹೊರಟು ಬರುವಂತಹದ್ದಕ್ಕೆ ಶ್ರೀಚಕ್ರ ಅಂತ ಹೇಳಿ ಹೇಳ್ತಾರೆ. ಈಗ ಸಾಮಾನ್ಯವಾಗಿ ಶ್ರೀಚಕ್ರ ಅಂದಾಗ 9 ಅನ್ನುವಂತ ಒಂದು ಸಂಖ್ಯೆ ಬರುತ್ತೆ. 9 ಆವರಣಗಳು ಅಂತೆಲ್ಲ ಹೇಳ್ತಾರೆ. ಯಾಕೆ 9 ಅಂತ? ಭಾವನೋಪನಿಷತ್ ಅನ್ನುವಂತಹ ಒಂದು ಉಪನಿಷತ್ತಿದೆ ಅಮ್ಮನವರಿಗೆ, ಅದನ್ನೆಲ್ಲರೂ ಓದಬಹುದು. ಆ ಭಾವನೋಪನಿಷತ್ತಿನಲ್ಲಿ ಓಪನಿಂಗ್ ಸ್ಟೇಟ್ಮೆಂಟ್ ಅನ್ನ ಹೇಳ್ತಾರೆ. ಶ್ರೀ ಗುರು ಸರ್ವಕಾರಣಭೂತ ಶಕ್ತಿ ಅಂತ, ತೇನ ರೂಪಂ ನವರಂಧ್ರ ದೇಹ ಅಂತ ಹೇಳ್ತಾರೆ. ಅದಾದ್ಮೇಲೆ ಬರುವಂತಹದ್ದು ನವಚಕ್ರ ರೂಪಂ ಶ್ರೀಚಕ್ರಂ ಅಂತೇಳಿ ಹೇಳ್ತಾರೆ. ಅಲ್ಲಿ ಸೂಚನೆಯನ್ನ ಕೊಡ್ತಾರೆ, ನವಚಕ್ರ ರೂಪಂ ಶ್ರೀಚಕ್ರಂ ಅಂತ. ಈಗ ನಾನು ಮುಂಚೆನೆ ಹೇಳಿದ ಹಾಗೆ ಶ್ರೀಚಕ್ರದಲ್ಲಿ ಕಾಮೇಶ್ವರ ಕಾಮೇಶ್ವರಿ ಇಬ್ರು ಜೊತೆಯಲ್ಲಿರ್ತಾರೆ. ಚತುರ್ಭಿಶ್ ಶಿವಶ್ಚಕ್ರೈಶ್ಚ ಪಂಚಭಿಶ್ ಲಲಿತಾ ಚಕ್ರಾಣಿ ಅಥವಾ ಶಕ್ತಿ ಚಕ್ರಾಣಿ ಅಂತ ಹೇಳಿ ಹೇಳ್ತಾರೆ. 4 ಮೇಲ್ಗಡೆ ನೋಡುತ್ತೆ, ಇನ್ನು 5 ಕೆಳಭಾಗದಲ್ಲಿ ನೋಡುತ್ತೆ. ಆದ್ರೆ 2ರ ಯೂನಿಯನ್ ಬಂದು 9 ಚಕ್ರಗಳಾಗುತ್ತೆ ಅಂತ ಹೇಳಿ ಹೇಳ್ತಾರೆ. ಇದಕ್ಕೋಸ್ಕರನೇ ಆ ಶರೀರದಲ್ಲಿರುವಂತಹ ನವರಂಧ್ರಗಳು, ಆ ಚಕ್ರದಲ್ಲಿರುವಂತಹ 9 ಇಂಟರ್ಸೆಕ್ಷನ್ಸ್ ಅನ್ನ ಏನ್ ನೋಡ್ತೀವಿ ನಾವು, ಅದಕ್ಕೋಸ್ಕರ 9 ಅನ್ನುವಂತಹದ್ದನ್ನ ಪ್ರಧಾನವಾಗಿ ಹೇಳ್ತಾರೆ. ಶ್ರೀಚಕ್ರಕ್ಕೆ 9 ಎನ್ಕ್ಲೋಜರ್ಸ್ ಅಥವಾ ಆವರಣಗಳು ಅಂತೇಳಿ ಹೇಳ್ತೀವಿ. ಈಗ ಶ್ರೀಚಕ್ರಕ್ಕೂ ನಮ್ಮ ಲಲಿತಾ ತ್ರಿಪುರ ಸುಂದರಿ ದೇವಿಗೂ ಇರುವಂತ ಆ ಸಂಬಂಧದ ಬಗ್ಗೆ. ಶ್ರೀಚಕ್ರ ಅಂತಂದ್ರೆ ನಾವೀಗ ಎಲ್ಲರೂ ನೋಡಿರುವಂತ ಹಾಗೆ ಶ್ರೀ ಅನ್ನುವಂತಹದ್ದು ಲಕ್ಷ್ಮಿಯನ್ನು ಸೂಚಿಸುತ್ತೆ ಅಂತೇಳಿ ಹೇಳ್ತಾರೆ. ಆದ್ರೆ ರಹಸ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಶ್ರೀ ಅನ್ನುವಂತಹದ್ದು ಲಲಿತಾ ಮಹಾತ್ರಿಪುರ ಸುಂದರಿ, ಷೋಡಶಿ ಅಂತ ಕರಿತೀವಿ. ಶ್ರೀ ಅನ್ನುವಂತಹ ಪದಕ್ಕೆ, ಬೀಜಾಕ್ಷರಕ್ಕೆ, ಅಕ್ಷರಕ್ಕೆ ತ್ರಿಪುರ ಸುಂದರಿ ಅಂತ ಹೆಸರು. ಆರಾಧ್ಯ ದೇವಿ ಯಾರಪ್ಪ ಅಂತಂದ್ರೆ ಲಲಿತೆ, ಮಹಾತ್ರಿಪುರ ಸುಂದರಿ, ಮಹಾಭಟ್ಟಾರಿಕೆ, ರಾಜರಾಜೇಶ್ವರಿ ಅಂತೆಲ್ಲ ಹೆಸರು ಕೊಡ್ತಾರೆ. ಯಾಕೆ? ನೀವೊಂದು ಹಳೇ ರಾಜರಾಜೇಶ್ವರಿ ಫೋಟೋನ ತಗೊಂಡು ನೋಡಿದ್ರೆ, ನಮ್ಮ ಮೈಸೂರು ಪೇಂಟಿಂಗು ಅಥವಾ ಯಾವ್ದಾದ್ರು ತೆಗೆದು ನೋಡಿದ್ರೆ, ಅದರಲ್ಲಿ ಅಮ್ಮನವರ ಒಂದು ಶಕ್ತಿ ರೂಪವನ್ನ ತೋರಿಸ್ತಾರೆ. ಅಮ್ಮನವರು ಸದಾಶಿವನ ಮೇಲೆ ಕುಳಿತಿರುವಂತಹದ್ದನ್ನ ನೋಡಬಹುದು. ಪಂಚಬ್ರಹ್ಮಾಸನ, 5 ಬ್ರಹ್ಮರು ಕೂತ್ಕೊಂಡಿರುವಂತಹದ್ದನ್ನ ನೋಡಬಹುದು. ಒಂದು ಉಯ್ಯಾಲೆಯಲ್ಲಿ ಕೂತಿರ್ತಾಳೆ ಅಮ್ಮನವರು, ಹಂಸತೂಲಿಕೆ ಎನ್ನುವಂತಹ ಉಯ್ಯಾಲೆಯಲ್ಲಿ ಕೂತಿರ್ತಾಳೆ. ಎಲ್ಲರೂ ಸಹ ಅಮ್ಮನವರನ್ನ ಪ್ರಾರ್ಥನೆಯನ್ನ ಮಾಡಿ ಬಂಡಾಸುರನ ವಧೆ ಆಗಬೇಕು ಅಂತ ಹೇಳಿ ಒಂದು ವಿಪರೀತವಾದಂತಹ ಶಕ್ತಿಗೆ ಹೋಗಿ ಮೊರೆ ಹೋಗ್ತಾರೆ. ಆ ಶಕ್ತಿಯೇ ಲಲಿತೆ. ಅದಕ್ಕೋಸ್ಕರವೇ ಅಮ್ಮನವರಿಗೆ ಚಕ್ರರಾಜ ರಥದಲ್ಲಿ ಮಧ್ಯಭಾಗದಲ್ಲಿರುವಂತಹ ಬಿಂದು ಸ್ಥಾನದಲ್ಲಿ ಉತ್ಪತ್ತಿಯಾಗುವಂತಹ ಶಕ್ತಿ ಲಲಿತೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೋಸ್ಕರವೇ ಶ್ರೀಚಕ್ರಕ್ಕೆ ಅಧಿದೇವತೆ ಯಾರಪ್ಪ ಅಂತಂದ್ರೆ ಲಲಿತಾ ಮಹಾತ್ರಿಪುರ ಸುಂದರಿ ಅಂತ ಹೇಳುವಂತಹದ್ದು. ಈಗ ಶ್ರೀಚಕ್ರದಲ್ಲಿರುವಂತ 9 ಆವರಣಗಳು ತಾವಾಗ್ಲೇ ಹೇಳ್ತಿದ್ದ ಹಾಗೇನೆ ನಮ್ಮ ದೇಹದಲ್ಲಿರುವಂತ ಚಕ್ರಗಳಿಗೂ ಆ ಒಂದು ಸಂಬಂಧ, ಕನೆಕ್ಷನ್ ಹೇಗೆ ಅಂತ. 2 ರೀತಿ ಹೇಳ್ತಾರೆ ಇಲ್ಲಿ. ಒಂದು ನವರಂಧ್ರ ರೂಪಂ ದೇಹ, ನವಚಕ್ರ ರೂಪಂ ಶ್ರೀಚಕ್ರಂ ಅಂತೇಳಿ ಹೇಳ್ತಾರೆ.
ನಮ್ಮ 9 ರಂಧ್ರಗಳು ನಾವು ಏನು ಶರೀರದಲ್ಲಿ ನೋಡ್ತೀವಿ, ವಾಯುವ ಒಂದು ಸಂಚಾರವಾಗುವಂತಹ 9 ರಂಧ್ರಗಳು, ಆ 9 ರಂಧ್ರಗಳಲ್ಲಿರುವಂತಹ ಸೂಕ್ಷ್ಮ ಸ್ವರೂಪ ಎನರ್ಜೀಸ್. ಅದೇ ರೀತಿ ನಮ್ಮಲ್ಲಿ ಏನು ಹೇಳ್ತಾರೆ, ಷಟ್ಚಕ್ರ ಸಂಸ್ಥಿತ ಅಂತ ನಮ್ಮ ಶರೀರವನ್ನು 6 ಚಕ್ರಗಳಿಗೆ ಮೇಲ್ಗಡೆ ಇರುವಂತಹ ಸಹಸ್ರಾರವನ್ನು ಹೇಳ್ತಾರೆ. ಆ ಸಹಸ್ರಾರದಿಂದ ಮೇಲ್ಭಾಗದಲ್ಲಿರುವಂತಹ ಒಂದು ಎನರ್ಜಿ ಸ್ಪೇಸ್, ಅದರ ಮೇಲ್ಭಾಗದಲ್ಲಿರುವಂತಹ ಕ್ರೌನ್, ಅವೆರಡನ್ನೂ ಹೇಳ್ತೀವಿ ನಾವು. 7+2 ಅಂದರೆ ಮೂಲಾಧಾರದಿಂದ ಹಿಡಿದು ಸ್ವಾದಿಷ್ಠಾನ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ, ಕ್ರೌನ್, ಆ ಪ್ಲೇಸ್ವರೆಗೂ 9 ಚಕ್ರಗಳನ್ನು ಸಹ ಶರೀರದ ಎನರ್ಜೀಸ್ ಅಂತ ಹೇಳಿ ಭಾಗ ಮಾಡ್ತಾರೆ. ಈಗ ಒಂದು ಪಿರಮಿಡ್ ಅನ್ನು ತಗೊಂಡು ನೀವು ಆ ಪಿರಮಿಡ್ ಅಲ್ಲಿರುವಂತಹ ಶ್ರೀಚಕ್ರನ 9 ಸ್ಲೈಸಸ್ ಆಗಿ ಕಟ್ ಮಾಡಿದರೆ, ನಿಮ್ಮ ಶರೀರವನ್ನು ಪಕ್ಕದಲ್ಲಿಟ್ಟು 9 ಸ್ಲೈಸಸ್ ಆಗಿ ಭಾಗ ಮಾಡಿದರೆ, ಒಂದೊಂದು ಭಾಗದಲ್ಲೂ ನಮ್ಮ ಶರೀರವನ್ನು ನೋಡ್ಬೋದು ನಾವು. ಆ ಸಹಸ್ರನಾಮದಲ್ಲೂ ಒಂದು ಅದ್ಭುತವಾಗಿ ಹೇಳ್ತಾರೆ, ಬ್ರಹ್ಮಗ್ರಂಥಿ ವಿಭೇದಿನಿ, ರುದ್ರಗ್ರಂಥಿ ವಿಭೇದಿನಿ. ಯಾಕೆ? ಈ ಚಕ್ರದ ಮೂಲದಿಂದ ಹೊರಗಡೆ ಬರುವಂತಹದ್ದನ್ನ ವಿಭೇದಿನಿ ಅಂತ ಹೇಳ್ತಾರೆ. ಭೇದ ಮಾಡಿಕೊಂಡು ಆ ಎನರ್ಜಿ ಮೇಲೆ ಬರುತ್ತೆ ಅಂತ. ಆಜ್ಞಾ ಚಕ್ರ ಅಂತರಾಲಸ್ಥ ಬ್ರಹ್ಮಗ್ರಂಥಿ ವಿಭೇದಿನಿ, ರುದ್ರಗ್ರಂಥಿ ವಿಭೇದಿನಿ ಅಂತ ಹೇಳ್ತಾರೆ. ಆಜ್ಞಾ ಚಕ್ರದಿಂದ ಹೊರಗಡೆ ಬರುವಂತಹ ಎನರ್ಜಿ. ಆ ರೀತಿಯಲ್ಲಿ ಈ ಒಂದು ಶರೀರಕ್ಕೂ ಶ್ರೀಚಕ್ರಕ್ಕೂ ಅತಿ ಸೂಕ್ಷ್ಮವಾಗಿರುವಂತಹ ಒಂದು ಎನರ್ಜಿ ಸ್ಪಾಟ್ಸ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಆ ಎನರ್ಜಿ ಸ್ಪಾಟ್ಸ್ ಅನ್ನು ಕ್ರಿಯೇಟ್ ಮಾಡಿದಾಗ ಶ್ರೀಚಕ್ರದಲ್ಲಿರುವಂತಹ 9 ಸೆಂಟರ್ಸ್ ಆಫ್ ಎನರ್ಜಿ, ಶರೀರದಲ್ಲಿರುವಂತಹ 9 ಸೆಂಟರ್ಸ್ ಆಫ್ ಎನರ್ಜಿ ಬಹಳ ಒಳ್ಳೆಯ ಸಿಂಕ್ ಆಗುತ್ತೆ. ಬಹಳ ದೊಡ್ಡ ಟಾಪಿಕ್, ಇನ್ನೊಂದ್ಸರಿ ಮಾತಾಡಿದ್ರೆ ಸಹ ನಾವು ಅದಕ್ಕೆ ಒಂದೊಂದು ಚಕ್ರದಲ್ಲೂ ಯಾವ ಯಾವ ರೀತಿಯಲ್ಲಿ ಆ ಒಂದು ತತ್ವ ಅಡಗಿದೆ, ಆ ತತ್ವದಿಂದ ಹೇಗೆ ಎನರ್ಜಿ ಉತ್ಪತ್ತಿ ಆಗುತ್ತೆ ಅನ್ನುವಂತಹದ್ದನ್ನು ನಾವು ಮಾತಾಡ್ಬೋದು. ಈಗ ಗುರುಗಳೇ, ಶ್ರೀವಿದ್ಯಾ ಅಂದ್ರೆ ಏನು ಅಂತ ಸಾಮಾನ್ಯ ಜನತೆಗೆ ಅರ್ಥ ಆಗೋ ಹಾಗೆ ತಾವು ತಿಳಿಸೋದಾದ್ರೆ? ವಿದ್ಯೆ ಅಂತಂದ್ರೆ ಏನು? ಕಲಿಯುವಂತಹ ಒಂದು ಸಬ್ಜೆಕ್ಟ್ ವಿದ್ಯೆ, ಎಲ್ಲದಕ್ಕೂ ವಿದ್ಯೆ ಅಂತ. ಶ್ರೀ ಅಂತಂದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ತ್ರಿಪುರ ಸುಂದರಿ, ಲಲಿತೆ ಅಂತ ಹೆಸರು. ಇದು ಕೆಲವೊಬ್ಬರು ಇದನ್ನ ಹೇಗೆ ಇಂಟರ್ಪ್ರೆಟ್ ಮಾಡ್ತಾರೆ ಅಂತಂದ್ರೆ, ಶ್ರೀ ಅಂತಂದ್ರೆ ಲಕ್ಷ್ಮಿ ಅಂತ ಇಂಟರ್ಪ್ರೆಟ್ ಮಾಡ್ತಾರೆ. ಇಂಟರ್ಪ್ರಿಟೇಷನ್ ಅಲ್ಲಿ ತಪ್ಪಲ್ಲ, ಆದ್ರೆ ಆ ವಿದ್ಯೆ ತಿಳಿದವರಿಗೆ ಅದು ಬೇರೆ ರೀತಿಯಲ್ಲಿ ಅರ್ಥ ಆಗುತ್ತೆ. ಸಂಪತ್ತನ್ನು ಕೊಡುವಂತಹ ವಿದ್ಯೆ ಅಂತ ಆಗುತ್ತದು ಅಲ್ಲ, ಸಂಪತ್ತನ್ನು ಕೊಡುವಂತಹದ್ದಲ್ಲ. ಶ್ರೀವಿದ್ಯೆಗೆ ಏನ್ ಹೇಳ್ತಾರೆ ಅಂತಂದ್ರೆ, ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕೃತೇಭ್ಯ ಅಂತೇಳಿ ಹೇಳಿದೆ. ಓಂ ನಮೋ ಬ್ರಹ್ಮಾದಿಭ್ಯೋ, ಬ್ರಹ್ಮತತ್ವವನ್ನ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ಕೊಡುವಂತಹ ವಿದ್ಯೆಯೇ ಶ್ರೀವಿದ್ಯೆ ಅಂತ. ಇಲ್ಲಿ ಬ್ರಹ್ಮತತ್ವ ಅಂತಂದ್ರೆ ಏನು? ಎಟರ್ನಲ್ ಬ್ಲಿಸ್, ಸಂಪೂರ್ಣ ಆನಂದ ತತ್ವ. ಈ ಕಷ್ಟ ಸುಖ ದಾಟಿ ಇರುವಂತಹದ್ದು, ಶೀತ ಉಷ್ಣ ದಾಟಿ ಇರುವಂತಹದ್ದು, ಸಾಮಾನ್ಯ ಮನುಷ್ಯನಿಗೆ ಅರ್ಥ ಆಗಬೇಕು ಅಂತಂದ್ರೆ ಮೋಕ್ಷ ಸ್ಥಿತಿಗಿಂತ ಮೇಲ್ಗಡೆ ಇರುವಂತಹ ಸ್ಥಿತಿ ಅಂತ. ಅಂತಹ ವಿದ್ಯೆಯನ್ನ ಕೊಡುವಂತಹ ವಿದ್ಯೆಯೇ ಶ್ರೀವಿದ್ಯೆ. ಈಗ ಉಪಾಸನೆ ಅಂದ್ರೆ ಏನು? ನಾನು ಪ್ರತಿನಿತ್ಯ ಉಸಿರಾಡ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರೋ ಹಾಗೆ 21,600 ಉಸಿರುಗಳನ್ನ ನಾವು ತಗೋತೀವಿ. ಆ ಪ್ರತಿಯೊಂದು ಉಸಿರಲ್ಲೂ ಅಮ್ಮ 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 ಅಂತ ಇದ್ರೆ ಅದು ಉಪಾಸನೆ. ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ಪೂಜೆ ಮಾಡಿದೆ, ಆಮೇಲಿಂದ ನನ್ನ ಕೆಲ್ಸಕ್ಕೆ ನಾನು ಹೋಗ್ತಾ ಇದ್ದೀನಿ, ಇನ್ನೇನೋ ಬಂತು ಅದನ್ನ ಮಾಡಿದೆ, ಇನ್ನೇನೋ ಬಂತು ಅದನ್ನ ಮಾಡಿದೆ, ಇನ್ನೇನೋ ಬಂತು ಅದನ್ನ ಮಾಡಿದೆ, ರಾತ್ರಿ ಬಂದು ಮಲಗಿದಾಗ ತಾಯಿ ನಮಸ್ಕಾರ ಮಲಗಿದ್ರೆ ಅದು ಉಪಾಸನೆ ಅಲ್ಲ. ಹೆಜ್ಜೆ ಹೆಜ್ಜೆಯಲ್ಲೂ, ನಮ್ಮ ಒಂದು ಉಸಿರಿನಲ್ಲೂ ನಾವು ಅಮ್ಮನವರ ಒಂದು ಧ್ಯಾನವನ್ನ ಮಾಡುವಂತಹದ್ದು, ಬೀಜಾಕ್ಷರಗಳನ್ನ ಪಠನೆ ಮಾಡುವಂತಹದ್ದು, ಸ್ಮೃತಿಯಲ್ಲಿ ಅವಳನ್ನ ಯೋಚನೆ ಮಾಡುವಂತಹದ್ದು, ಆ ಒಂದು ರೀತಿಗೆ ಉಪಾಸನೆ ಅಂತ ಹೇಳಿ ಹೇಳ್ತಾರೆ. ಈಗ ಶ್ರೀಚಕ್ರ ಉಪಾಸನೆ ಶಕ್ತಿ ಉಪಾಸನೆಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರೋದು ಅಂತ ಹೇಳ್ತಾರಲ್ಲ, ಯಾಕೆ ಅಂತ? ಈಗ ನಾವು ಹೇಗೆ ಮುಂದೆಗಡೆ ಬಂಡಾಸುರ ಅಂತ ಹೇಳಿ ಒಂದು ಕಥೆಯನ್ನ ಹೇಳಿದ್ವಿ ಸಣ್ಣದಾಗಿ, ಆ ಬಂಡಾಸುರ ಸಂಹಾರ ಮಾಡೋದಕ್ಕೋಸ್ಕರ ಎಲ್ಲ ಶಕ್ತಿ ದೇವತೆಗಳು ಒಂದು ಒಕ್ಕೂಟವೇ ಕೂಡುತ್ತೆ. ಆ ಒಕ್ಕೂಟ ಕೂಡಿ ಮೇಲ್ಗಡೆ ಬರ್ತಾ ಇರಬೇಕಾದ್ರೆ ಬಿಂದು ರೂಪದಲ್ಲಿ ಬಂದಿರುವಂತಹದ್ದು ಬಂದು ಲಲಿತೆ. ಅದಕ್ಕೆ ಸಹಸ್ರನಾಮದಲ್ಲಿ ಮೊದಲನೇ ನಾಮಾವಳಿಯನ್ನ ಏನು ಹೇಳ್ತಾರೆ ಅಂತಂದ್ರೆ ಶ್ರೀಮಾತ್ರೇ ನಮಃ ಅಂತ ಹೇಳ್ತಾರೆ. ಯಾಕೆ? ಅವಳು ತಾಯಿಯಾಗಿ ಅಷ್ಟು ಜನಕ್ಕೂ ತಾಯಿ ಆಗ್ತಾಳೆ. ಆ ಬ್ರಹ್ಮ ಕೀಟ ಜನನಿ, ಆ ಬ್ರಹ್ಮನಿಂದ ಹಿಡಿದು ಕೀಟದವರೆಗೂ ಅವಳೇ ಜನನಿ ತಾಯಿ. ಸಹಸ್ರ ಬ್ರಹ್ಮ ತೇಜಸ್ಸೇ ನಮಃ, ಸಹಸ್ರ ಬ್ರಹ್ಮ ತೇಜಸ್ಸನ್ನು ಹೊಂದಿರುವಂತಹವಳಾಗ್ತಾಳೆ. ಸಹಸ್ರ ಕೋಟಿ ಸೂರ್ಯ ಪ್ರಕಾಶ ಸಮಾನಿತಾಹ ಅಂತ ಹೇಳ್ತಾರೆ. 1000 ಸೂರ್ಯ ಕೋಟಿ ಪ್ರಕಾಶಕ್ಕೆ ಸಮಾನವಾದಂತಹವಳು ಅಂತಾನು ಹೇಳ್ತಾರೆ. ಅದೇ ರೀತಿಯಲ್ಲಿ ಸಹಸ್ರ ಚಂದ್ರ ಶೀತಲ ತತ್ವ ಸಂಪೂರ್ಣ ನಮಃ ಅಂತಾನು ಹೇಳ್ತಾರೆ. 1000 ಸೂರ್ಯನಿಗೆ ಇರುವಂತಹ ಶಕ್ತಿಯೂ ಒಂದೇ,
1000 ಚಂದ್ರನಲ್ಲಿರುವಂತಹ ತಂಪಾದಂತಹ ಒಂದು ತತ್ವವನ್ನು ಹೊಂದಂತಹವಳು ಅವಳೇ. ಆ ಶಕ್ತಿಯನ್ನ ಇಟ್ಕೊಂಡು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿರುವಂತಹ ಆ ಬ್ರಹ್ಮಕೀಟ ಜನನಿಯಾಗಿರೋದಕ್ಕೋಸ್ಕರನೇ ಮಹಾತ್ರಿಪುರ ಸುಂದರಿ ಶ್ರೀಚಕ್ರದ ಅಧಿದೇವತೆಯಾಗಿರೋದು. ಹ್ಮ್ ಹ್ಮ್ ಈಗ ಶ್ರೀಚಕ್ರ ಹಾಗೇನೆ ಶ್ರೀಯಂತ್ರ ಎರಡೂ ಒಂದೇನಾ? ಶ್ರೀಚಕ್ರ, ಶ್ರೀಯಂತ್ರ, ಅರ್ಧ, ಮೇರು ಅನ್ನುವಂತಹದ್ದೆಲ್ಲ ಇಟ್ಸ್ ಅ ಜೊಮೆಟ್ರಿಕಲ್ ರೆಪ್ರೆಸೆಂಟೇಷನ್ಸ್. ಹ. ಈ ಶ್ರೀ ಚಕ್ರ ಅನ್ನುವಂತಹದ್ದು ಏನಪ್ಪಾ ಅಂತಂದ್ರೆ ಇಟ್ಸ್ ಅ ಪ್ಲೇನ್ ಪೇಪರ್ ತರ ಇರುತ್ತೆ, 2D ಪ್ಲೇನ್. ಹ್ಮ್. ಅದ್ರ ಮೇಲೆ ನೀವು ಬರೆದಿರುವಂತಹದ್ದಕ್ಕೆ ಬಂದು ಚಕ್ರ ಅಂತ ಹೇಳಿ ಹೇಳ್ತಾರೆ, ಯಂತ್ರ ಅಂತ ಹೇಳಿ ಹೇಳ್ತಾರೆ. ಹ್ಮ್. ಅದೇ ರೀತಿಯಲ್ಲಿ ಹುಬ್ಬಿರುವಂತಹದ್ದನ್ನು ನೋಡ್ತೀರಾ. ನಮ್ಮ ಶೃಂಗೇರಿ ಜಗದ್ಗುರುಗಳು ಹೌದು. ಶ್ರೀಚಕ್ರ ಆರಾಧನೆಯನ್ನ ಮಾಡ್ತಾ ಇರಬೇಕಾದ್ರೆ ಸ್ಫಟಿಕದಲ್ಲಿ 4 ಕೋಣಗಳಿರುವಂತಹ ಭೂಪುರ ಮಾತ್ರ ನೆಲದ ಮೇಲಿರುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಈ ರೀತಿ ಉಬ್ಬಿರುತ್ತೆ. ಹ್ಮ್. ಅದು ಈ ತರ ಟ್ರಯಾಂಗಲ್ ಆಗಿ ಬರಲ್ಲ. ಹ್ಮ್. ಅದು ಅರ್ಧಮೇರು ಅಂತ ಹೇಳಿ ಹೇಳ್ತಾರೆ. ಹ್ಮ್. ಆ ಅರ್ಧಮೇರು ಅನ್ನುವಂತಹದ್ದು ಯಾರಪ್ಪ ಆರಾಧನೆ ಮಾಡುವಂತಹದ್ದು ಅಂತಂದ್ರೆ ಸನ್ಯಾಸಿಗಳ ಆರಾಧನೆ ಮಾಡುವಂತಹದ್ದು ಅರ್ಧಮೇರು. ಹ್ಮ್. ಹ್ಮ್. ಗೃಹಸ್ಥಾಶ್ರಮದಲ್ಲಿರುವಂತಹವರು ಅಥವಾ ತಂತ್ರಾರಾಧನೆ ಮಾಡುವಂತಹವರೆಲ್ಲ ಶ್ರೀಚಕ್ರ ಅಥವಾ ಮೇರು. ಮೇರು ಇಸ್ ಅ 3 ಡೈಮೆನ್ಷನಲ್ ರೆಪ್ರೆಸೆಂಟೇಷನ್. ಹ್ಮ್. ಹ್ಮ್. ಅರ್ಧ ಮೇರು ಇಸ್ ಆಲ್ಸೋ ಅ 3 ಡೈಮೆನ್ಷನಲ್ ರೆಪ್ರೆಸೆಂಟೇಷನ್. ಹ್ಮ್. ಹ್ಮ್. ಈಗ ಒಂದು ಶ್ರೀಚಕ್ರವನ್ನ ಮಧ್ಯಭಾಗವನ್ನ ಇಟ್ಕೊಂಡು ಮೇಲ್ಗಡೆ ಈ ತರ ಎಳ್ತಾ ಬಂತು ಅಂತಂದ್ರೆ ಇಟ್ ಟೇಕ್ಸ್ ಅ ಶೇಪ್, ಇಟ್ ಟೇಕ್ಸ್ ಅ ಪಿರಮಿಡ್. ಆ ಪಿರಮಿಡ್ಗೆ ಏನ್ ಹೇಳ್ತೀವಿ ನಾವು? ಶ್ರೀಯಂತ್ರ, ಶ್ರೀಮೇರು ಅಂತೇಳಿ ಹೇಳ್ತೀವಿ. ಮೇರು ಪರ್ವತದ ಸಮಾನದ ಒಂದು ಜೊಮೆಟ್ರಿ ಇರೋದ್ರಿಂದ ಮೇರು ಅಂತ ಹೆಸರು ಇದಕ್ಕೆ. ಈಗ ಶ್ರೀಚಕ್ರ ಅಥವಾ ಶ್ರೀಯಂತ್ರ ಆರಾಧನೆ ಅಥವಾ ಉಪಾಸನೆ ಮಾಡೋಕೆ ದೀಕ್ಷೆ ತಗೊಂಡಿರ್ಲೇಬೇಕಾ? ಹೌದು. ಅದಕ್ಕೆ ಭಾವನೋಪನಿಷತ್ತಿನಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ. ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಭಾವನೋಪನಿಷತ್ ಇಸ್ ದಿಸ್: ಶ್ರೀ ಗುರು ಸರ್ವಕಾರಣಭೂತ ಶಕ್ತಿ ತೇನ ರೂಪಂ ನವರಂಧ್ರ ದೇಹ. ಆ ಶ್ರೀ ಗುರು ಸರ್ವಕಾರಣಭೂತ ಶಕ್ತಿ ಅಂತಂದ್ರೆ ಅವನ ಒಂದು ಕಾರಣದಿಂದಲೇ, ಅವನ ಒಂದು ಯೋಚನೆಯಿಂದಲೇ, ಅವನ ಒಂದು ಅನುಗ್ರಹದಿಂದಲೇ ನಾನು ಒಂದು ಹೆಜ್ಜೆಯನ್ನೇ ಮುಂದೆಗಡೆ ಇಡುವಂತಹದ್ದು ಅಂತ. ಯಾಕೆ ಈ ಒಂದು ಪ್ರತಿಪಾದನೆಯನ್ನ ಹೇಳ್ತೀವಿ ಅಂತಂದ್ರೆ, ಅಮ್ಮನವರ ಆರಾಧನೆಯನ್ನ ಮಾಡಿ ಹೊರಗಡೆ ತಗೊಂಡು ಬಂದಂತಹವರು ಯಾರಪ್ಪ ಅಂತಂದ್ರೆ ಮೊದಲನೇದಾಗಿ ದಕ್ಷಿಣಾಮೂರ್ತಿಗಳು. ದಕ್ಷಿಣಾಮೂರ್ತಿ ಮೇಧಾಸ್ವರೂಪದಲ್ಲಿದ್ದರೂ ಸಹ, ಪರಮೇಶ್ವರನ ಒಂದು ಅವತಾರವಾದರೂ ಸಹ, ತಾಯಿಯನ್ನ ಆರಾಧನೆ ಮಾಡುವಂತಹದ್ದು ಹೇಗೆ ಅಂತ ಹೇಳ್ಕೊಟ್ಟಂತಹವರೇ ದಕ್ಷಿಣಾಮೂರ್ತಿಗಳು. ತದನಂತರ ಬಂದಂತಹವರು ಇಂದ್ರ, ಚಂದ್ರ, ಮನು ಅನ್ನುವಂತಹ ವಿದ್ಯೆಗಳೆಲ್ಲ ಬಂದು, ಪರಶುರಾಮ, ಲೋಪಾಮುದ್ರ ಇವರೆಲ್ಲರೂ ಬರ್ತಾರೆ, ಕಾಮದೇವ ಇವರೆಲ್ಲರೂ ಬಂದು ಅಮ್ಮನವರಿಗೆ ಆರಾಧನೆ ಮಾಡುವಂತಹದ್ದನ್ನ ಹೇಳ್ಕೊಡ್ತಾರೆ. ಅವರು ಆರಾಧನೆ ಮಾಡುವಂತಹದನ್ನ ಹೇಳಲಿಲ್ಲ ಅಂತಂದ್ರೆ ನಮಗೇನು ಗೊತ್ತಾಗಲ್ಲ, ಆ ರಹಸ್ಯ ಅರ್ಥ ಆಗಲ್ಲ. ಸಾಕಷ್ಟು ಪುಸ್ತಕಗಳಿದೆ, ಸಾಕಷ್ಟು ಕಡೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಸಾಕಷ್ಟು ಪಾಡ್ಕಾಸ್ಟ್ ನೋಡಿದ್ದಾರೆ, ಡಾಕ್ಯುಮೆಂಟ್ಸ್ ನೋಡಿರ್ತಾರೆ, ಇಮೇಜಸ್ ಅನ್ನ ನೋಡಿರ್ತಾರೆ. ಆದರೆ ಯಾವ ಒಂದು ಸನ್ನಿವೇಶದಲ್ಲಿ ಏನು ಮಾಡಬೇಕು ಅನ್ನುವಂತಹದ್ದು ಗುರುವಿನಿಂದ ಮಾತ್ರ ಗೊತ್ತಾಗುತ್ತೆ. ಈಗ ನಾವು ಒಂದು ರೀಸೆಂಟ್ ಆಗಿ ಒಂದು 10 ವರ್ಷದಿಂದ 15 ವರ್ಷದಿಂದ ಇಂತಹ ಒಂದು ಮಾಧ್ಯಮ ಎಲ್ಲ ಬಹಳ ಚೆನ್ನಾಗಿ ಬರ್ತಾ ಇದೆ. ಇದಕ್ಕಿಂತ ಮುಂಚೆ ಹೌದು, ಇದೇ 50 ವರ್ಷಗಳ ಹಿಂದೆ, ಹೌದು, 100 ವರ್ಷಗಳ ಹಿಂದೆ ಗುರುವಿಲ್ಲ ಅಂತಂದ್ರೆ ಪುಸ್ತಕವೂ ಸಹ ಸಿಗ್ತಾ ಇರಲಿಲ್ಲ. ಆದ್ರಿಂದ ಗುರು ಪ್ರಮುಖವಾಗಿ ಬೇಕು, ದೀಕ್ಷೆ ಅನ್ನುವಂತಹದ್ದು ಪ್ರಮುಖವಾಗಿ ಇರಬೇಕು. ಅದರಲ್ಲಿರುವಂತಹ ನಿಯಾಮಕಗಳನ್ನ ಅದೇ ರೀತಿಯಲ್ಲೇ ಪಾಲ್ಗೊಳ್ತಾ ಮಾಡ್ಕೊಳ್ತಾ ಹೊರಗೆ ಬರಬೇಕಾಗುತ್ತೆ. ಸೊ ಗುರುವಿಲ್ದೇನೆ ಯಾರು ಈ ತರ ಏನೇನೋ ಮಾಡಕ್ ಹೋಗ್ಬೇಡಿ ಅಂತ. ಪಾರಾಯಣ ಮಾಡಬಹುದು, ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದ್ರಲ್ಲಿ ತೊಂದರೆ ಇಲ್ಲ. ಆ ಪಾರಾಯಣವೂ ಸಹ ಅಮ್ಮನವರ ಪಾದದಲ್ಲಿ ಸೇರಿಸಿ, ಆ ಪಾರಾಯಣದಲ್ಲೂ ಸಹ ನಾವು ಅದರ ಒಂದು ಫಲವನ್ನ ಪಡಿಬೇಕು ಅಂತಂದ್ರೆ ಗುರುಮುಖೇನ ದೀಕ್ಷೆಯಾಗಬೇಕು. ಇಟ್ ಇಸ್ ವೆರಿ ಸಿಂಪಲ್. ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಇಟ್ ಕ್ಯಾನ್ ಓನ್ಲಿ ಬಿ ಟ್ರಾನ್ಸ್ಫರ್ಡ್ ಅಲ್ವಾ? ಹೇಗೆ ಟ್ರಾನ್ಸ್ಫರ್ ಆಗುತ್ತೆ? ನನ್ನ ಪರಂಪರೆಯಿಂದ ನನಗೆ ಎನರ್ಜಿ ಬರುತ್ತೆ. ಇವಾಗ ನಮ್ಮ ಹತ್ರ ಯಾರು ಕಲ್ತಿರ್ತಾರೋ ಅವ್ರಿಗೆ ಈ ಎನರ್ಜಿ ಟ್ರಾನ್ಸ್ಫರ್. ಅದಕ್ಕೆ ದೀಕ್ಷಾ ಪ್ರಕರಣ ಅಂತ ಹೇಳುವಂತ. ಆ ದೀಕ್ಷೆಯಲ್ಲಿ ಬಂದಿರುವಂತಹದ್ರಲ್ಲಿ ದೀಕ್ಷೆಯಲ್ಲಿ ಬಹಳ ವಿಧವಾದಂತಹ ದೀಕ್ಷೆಗಳಿದೆ. ಆ ದೀಕ್ಷೆಯಲ್ಲಿ ನೇತ್ರ ದೀಕ್ಷೆ ಅಂತಂದ್ರೆ ನಾನು ನಿಮ್ಮನ್ನು ನೋಡಿ ಒಂದು ಮಂತ್ರವನ್ನು ಹೇಳ್ಕೊಟ್ಟೆ ಅಂತಂದ್ರೆ ಅದು ನಿಮಗೆ ದೀಕ್ಷೆ ಆಗಿದೆ ಅಂತ ಅರ್ಥ. ಆ ಎನರ್ಜಿ ಅಲ್ಲಿ ಬಂದು ನಿಮ್ಮಲ್ಲಿ ಸೇರುತ್ತೆ. ಈಗ ನೀವು ಆರಾಧನೆ ಮಾಡ್ಬೇಕಾದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ದೋಷಗಳಿಲ್ಲದೆ ನೀವು ಅದನ್ನ ಮುಂದೆ ಮಾಡ್ತಾ ಹೋಗ್ತೀರಾ. ಈಗ ಸಾಮಾನ್ಯವಾಗಿ ತಂತ್ರ ಉಪಾಸನೆ ಅಂದ ತಕ್ಷಣ, ಈ ತಂತ್ರ ಅನ್ನೋ ಪದ ಕೇಳಿದ ತಕ್ಷಣ ಅದಕ್ಕೆ 2 ಅರ್ಥ ಕೊಟ್ಬಿಡ್ತಾರೆ. ಒಂದು ಒಳ್ಳೆಯದು, ಇನ್ನೊಂದು ಬೇರೆ ಥರದ ಒಂದು ತಂತ್ರ ಕೆಲಸಗಳು ಅಂತ. ಹೀಗೆ ಈ 2 ಕನ್ಫ್ಯೂಷನ್ ಇಂದ ತಾವೇನಾದ್ರು ಕ್ಲಾರಿಫೈ ಮಾಡೋದಾದ್ರೆ ಗುರುಗಳೇ? ತಂತ್ರ ಅಂತಂದ್ರೆ ಒಂದು ಮಂತ್ರವಿರಬೇಕು, ಯಂತ್ರವಿರಬೇಕು, ಕ್ರಿಯೆ ಇರಬೇಕು. ಇದು 3 ಸೇರಿದ್ರೆ ತಂತ್ರ. ಯಂತ್ರ, ಮಂತ್ರ, ತಂತ್ರ ಅಂತ ಹೇಳಿ ಹೇಳ್ತಾರೆ. ಆ ಯಂತ್ರ ಅನ್ನುವಂತಹದ್ದೇ ಶ್ರೀಚಕ್ರ. ಮಂತ್ರ ಅನ್ನುವಂತಹದ್ದೇ ಬಂದು ಅಮ್ಮನವರನ್ನ ಆರಾಧನೆ ಮಾಡೋದಕ್ಕೋಸ್ಕರ ಇರುವಂತಹ ಮಂತ್ರಗಳು. ಆ ಮಂತ್ರವನ್ನ ಹೇಳ್ತಾ ಅರ್ಚನೆಯನ್ನ ಮಾಡೋದು ಎಲ್ಲಿ? ಆ ಯಂತ್ರದ ಮೇಲೆ ಅರ್ಚನೆಯನ್ನ ಮಾಡ್ತೀನಿ. ತಂತ್ರ ಅಂತಂದ್ರೆ
ಈಗ ನಾನು ಮಂತ್ರವನ್ನು ಹೇಳಿ ಕ್ರಿಯೆಯನ್ನು ಮಾಡ್ತೀನಿ. ಶ್ರೀವಿದ್ಯೆಯಲ್ಲಿ ಅರ್ಚನೆ ಒಂದೇ ಹೇಳಿಲ್ಲ, ತರ್ಪಣವನ್ನು ಹೇಳಿದೆ. ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿ ಶ್ರೀ ಪಾದುಕಾಂ ಪೂಜಯಾಮಿ ತರ್ಪಯಾಮಿ ನಮಃ ಅಂತ ಹೇಳಿದೆ. ಪ್ರತಿಯೊಂದು ಮಂತ್ರಕ್ಕೂ ಹಾಗೆ ಇದೆ. ಏಕಕಾಲದಲ್ಲಿ ಕ್ರಿಯೆಯನ್ನ ಮಾಡ್ತೀವಿ. ಬಲಗೈಯಲ್ಲಿ ಹೂವು, ಎಡಗೈಯಲ್ಲಿ ತರ್ಪಣ ದ್ರವ್ಯವನ್ನ ತಗೊಂಡು ಅರ್ಚನೆಯನ್ನ ಮಾಡುವಂತ. ಇದೊಂದೇ ಶಾಸ್ತ್ರದಲ್ಲಿ ಎರಡೂ ಕೈಯೂ ಇರಬೇಕು. ಇದು ತಂತ್ರ. ಇದು ತಂತ್ರ ಒಂದು ಸಾಮಾನ್ಯವಾಗಿ ಆರಾಧನೆ ಮಾಡುವಂತಹದ್ದೇ. ಇದರಲ್ಲಿ ನಮ್ಮ ಸಹಸ್ರನಾಮದಲ್ಲಿ ಹೇಳಿದ ಹಾಗೆ ಸಮಯಾಚಾರ, ಕೌಳಾಚಾರ ಅಂತ ಹೇಳಿ ಎರಡು ಆಚಾರಗಳನ್ನ ಹೇಳಿದ್ದಾರೆ. ಆ ಆಚಾರದ ಮುಖಾಂತರದಲ್ಲಿ ಉಪಯೋಗಿಸುವಂತಹ ತಂತ್ರ ಶೈವತಂತ್ರ, ಅಶೈವತಂತ್ರ ಅಂತ. ಶೈವತಂತ್ರ ಅಂತಂದ್ರೆ ವೆಜಿಟೇರಿಯನ್, ಅಂದ್ರೆ ನಾವು ಏನು ಶಾಕಾಹಾರಿಗಳನ್ನೇ ಉಪಯೋಗಿಸಿ ಅಮ್ಮನವರಿಗೆ ನೈವೇದ್ಯವನ್ನ ಮಾಡುವಂತಹದ್ದು. ಅಶೈವ ಅಂತಂದ್ರೆ ಮಾಂಸಾಹಾರವನ್ನ ನೈವೇದ್ಯವನ್ನ ಮಾಡುವಂತಹದ್ದು ಅಂತ. ಒಳ್ಳೆಯದು ಕೆಟ್ಟದ್ದು ಅನ್ನುವಂತಹದ್ದು ಹೇಗ್ ಬರುತ್ತೆ ಅಂತಂದ್ರೆ ನಮ್ಮ ನಮ್ಮ ದೃಷ್ಟಿಕೋನದಿಂದ ಬರುತ್ತೆ. ಇವಾಗ ನನ್ನ ಆರಾಧನೆ ಏನು, ನನಗೆ ಏನು ಸಂಕಲ್ಪ, ನಾನು ಬ್ರಹ್ಮತತ್ವವನ್ನು ಪಡಿಬೇಕು ಅನ್ನುವಂತಹದ್ದು ಸಂಕಲ್ಪ. ಆ ಬ್ರಹ್ಮತತ್ವವನ್ನು ಪಡಿಬೇಕು ಅನ್ನುವಂತಹ ಸಂಕಲ್ಪಕ್ಕೆ ಏನಾಗುತ್ತೆ, ನಾನು ಮಾಡುವಂತಹ ಆರಾಧನೆ ಸಾತ್ವಿಕವಾದಂತಹ ಆರಾಧನೆ, ರಾಜಸಿಕವಾದಂತಹ ಆರಾಧನೆ. ಈಗ ದಶಮಹಾವಿದ್ಯೆಯಲ್ಲಿ ಕೆಲವೊಂದು ವಿದ್ಯೆಗಳು ರಾಜಸಿಕವಾಗಿ ಬರುತ್ತೆ, ಕೆಲವೊಂದು ವಿದ್ಯೆಗಳು ತಾಮಸಿಕವಾಗಿ ಬರುತ್ತೆ, ಕೆಲವೊಂದು ವಿದ್ಯೆಗಳು ಸಾತ್ವಿಕವಾಗಿ ಬರುತ್ತೆ. ಆ ರಾಜಸಿಕ ತಾಮಸಿಕವಾಗಿ ಮಾಡುವಂತಹದ್ದು ಸಹ ಒಳ್ಳೆ ಸಂಕಲ್ಪದಲ್ಲೇ ಮಾಡಿದರೆ ಒಳ್ಳೆಯದ್ದೇ. ಅವೆರಡನ್ನೂ ಬಿಟ್ಟು ಸಹ ನಾವು ಮುಂದಕ್ಕೆ ಹೋಗ್ಬೇಕಾದ್ರೆ ಬೇರೆಯವರ ಕೆಡಕಕ್ಕೋಸ್ಕರ ನಾವು ಮಾಡುವಂತಹ ಆರಾಧನೆ ಏನಿದೆ ಅದು ತಪ್ಪು, ಅದು ಸರಿ ಹೋಗಲ್ಲ. ಈಗ ಶ್ರೀಚಕ್ರ ಧ್ಯಾನನ ಹೇಗೆ ಮಾಡಬೇಕು ಅಥವಾ ಯಾರು ಮಾಡಬೇಕು ಅನ್ನುವಂತ ಒಂದು ಪ್ರಶ್ನೆ. ಶ್ರೀಚಕ್ರದ ಧ್ಯಾನ ಅಂತಂದ್ರೆ ಎರಡು ರೀತಿಯಲ್ಲಿ ಹೇಳಿದ್ದಾರೆ ಶಂಕರಾಚಾರ್ಯರು. ಒಂದು ಅಮ್ಮನವರ ಆರಾಧನೆ ಬಂದು ಬಹಿರ್ಮುಖ ಆರಾಧನಾ, ಒಂದು ಅಂತರ್ಮುಖ ಆರಾಧನಾ. ಸಣ್ಣ ಮಗು, ನಿಮ್ಮ ಮನೇಲಿ ಒಂದು ಸಣ್ಣ ಮಗು ಇರುತ್ತೆ, ಆ ಮಗುಗೆ ಹೋಗಿ ನೀನು ಅಂತರ್ಮುಖವಾಗಿ ಅಮ್ಮನವ್ರನ್ನ ಆರಾಧನೆ ಮಾಡೋದ್ರೆ ಆಗುತ್ತಾ? ಬರಲ್ಲ. ಅದೇ ಆ ಮಗು ಒಂದು 18 ವರ್ಷ 20 ವರ್ಷ ಆದ್ಮೇಲೆ ಮಗು ನೀನು ಕಣ್ಮುಚ್ಕೋ, ನಾನೊಂದೆರಡು ಶ್ಲೋಕ ಹೇಳ್ತೀನಿ, ನಾನೊಂದೆರಡು ವರ್ಣನೆಯನ್ನ ಹೇಳ್ತೀನಿ, ಇದನ್ನ ನೀನು ಮಾಡ್ತಾ 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 ನೀನು ಎಲ್ಲಿದ್ರೂ ಸಹ ನೀನು ಈ ಆರಾಧನೆಯನ್ನ ಮಾಡ್ಬೋದು ಅಂತೇಳಿ ಹೇಳ್ತೀವಿ. ಅದೇ ರೀತಿಯಲ್ಲಿ ಹಂತ ಹಂತವಾಗಿ ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ. ಅಂತರ್ಮುಖ ಸಮಾರಾಧ್ಯ, ಬಹಿರ್ಮುಖ ಸುದುರ್ಲಭ, ಲಲಿತಾ ಸಹಸ್ರನಾಮದಲ್ಲಿ ಹೇಳಿದೆ. ಹೋಗ್ತಾ 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 ನಾವು ಈ ಒಂದು ತತ್ವವನ್ನು ಹಿಡ್ಕೋಬೇಕು. ಅಮ್ಮನವರನ್ನ ಆರಾಧನೆ ಮಾಡಬೇಕು ಅಂತಂದ್ರೆ ಮೊದಲಿಗೆ ಶ್ರೀಚಕ್ರದಲ್ಲಿ ಅಥವಾ ಅಮ್ಮನವರ ಬಿಂಬಕ್ಕೆ ಪ್ರತಿನಿತ್ಯ ಅರ್ಚನೆ ಮಾಡುವಂತಹದ್ದು, ಷೋಡಶೋಪಚಾರ ಪೂಜೆ ಮಾಡುವಂತಹದ್ದು, ನಮಸ್ಕಾರ ಮಾಡುವಂತಹದ್ದು. ಶರೀರ, ಮನಸ್ಸು, ಆತ್ಮ ಮೂರು ಒಂದು ಲೈನಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಒಂದು ಸ್ಥಿತಿಯಲ್ಲಿ ನೀವು ಅದನ್ನು ಇಟ್ಕೋತೀರಾ. ತದನಂತರ ದೇಹದ ಸೌಖ್ಯ, ದೇಹ ಕೂತ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ, ದೇಹದಲ್ಲಿ ಏರುಪೇರು ಆಗ್ತಾ ಇದೆ, ನನಗೆಲ್ಲ ದ್ರವ್ಯಗಳನ್ನು ಸಂಕರ್ಷಣೆ ಮಾಡಿ ನಾನು ಆರಾಧನೆ ಮಾಡೋಕ್ಕಾಗ್ತಾ ಇಲ್ಲ. ಅಂತರ್ಮುಖವಾಗಿ ಆರಾಧನೆಯನ್ನು ಮಾಡುವಂತಹದ್ದು. ಅದೇ ಮಂತ್ರಗಳನ್ನು ಅಮ್ಮನವರನ್ನು ಸ್ಮರಣೆಯನ್ನು ಮಾಡಿ ಅಂತರ್ಮುಖವಾಗಿ ಹೇಳುವಂತಹದ್ದು. ಅಥವಾ ನಮ್ಮ ಶಂಕರಾಚಾರ್ಯರು ಮಾಡಿರುವಂತಹ ಅಂತರ್ಮುಖ ಆರಾಧನಾ ಸ್ತೋತ್ರಗಳು ಅಂತಲೇ ಇದೆ, ಅಂತಹ ಅಂತರ್ಮುಖ ಸ್ತೋತ್ರಗಳನ್ನು ಹೇಳ್ಬೋದು. ಅದನ್ನು ಹೇಳಿ ಮಾಡುವಂತಹ ಕೊನೆಯ ಕಾಲದಲ್ಲಿ ನಾವು ಹಾಸಿಗೆಯನ್ನು ಹಿಡಿದಿರ್ತೀವಿ, ನಮಗೆ ಏನೂ ಮಾಡೋಕ್ಕಾಗೋದಿಲ್ಲ, ಅಮ್ಮನವರನ್ನು ಕಣ್ಮುಚ್ಕೊಂಡು ಧ್ಯಾನ ಮಾಡುವಂತಹದ್ದು. ಈ ಮೂರು ರೀತಿಗಳನ್ನು ಮಾಡುವಂತಹದ್ದು ಸಮಂಜಸವೇ. ಆದರೆ ಸ್ಪೆಸಿಫಿಕ್ ಆಗಿ ನೀವು ಕೇಳಿರುವಂತಹ ಶ್ರೀಚಕ್ರ ಆರಾಧನೆಯನ್ನೇ ನಾನು ಹೇಗೆ ಮಾಡಬಹುದು ಅಂತಂದ್ರೆ ಒಂದು ಧ್ಯಾನ ಶ್ಲೋಕವಿದೆ ಶ್ರೀಚಕ್ರಕ್ಕೆ. ಆ ಶ್ರೀಚಕ್ರದ ಧ್ಯಾನ ಶ್ಲೋಕದ ರಚನೆಯ ಮೂಲಕವಾಗಿಯೇ ನಾವು ಸಂಪೂರ್ಣ ಶ್ರೀಚಕ್ರವನ್ನು ಸಹ ನಾವು ತಿರುಗಬಹುದು. ಬಿಂದು ತ್ರಿಕೋಣ ವಸುಕೋಣ ದಶಾರ ಹಾರ ಯುಗ್ಮ ಮನ್ವಸ್ರ ನಾಗದಳ ಸಂಯುತ ಷೋಡಶಾರಾಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರಮೇತದುದಿತಂ ಪರದೇವತಾಯಾಹ ಅಂತೇಳಿ ಹೇಳ್ತಾರೆ. ಆ ಒಂದು ಧ್ಯಾನದ ಮುಖಾಂತರವಾಗಿ ನಾವು ಶ್ರೀಚಕ್ರದಲ್ಲಿರುವಂತಹ ಎಲ್ಲ ಕೋಣಗಳನ್ನ, ವೃತ್ತಗಳನ್ನ, ಭೂಪುರಗಳನ್ನ ಧ್ಯಾನವನ್ನ ಮಾಡ್ತಾ ಇರ್ಬೋದು. ಬಹಳ ಸಿಂಪಲ್ ಆಗಿದೆ. ಹೆಣ್ಣು ಮಕ್ಕಳು ಈ ಆರಾಧನೆ ಅಥವಾ ಉಪಾಸನೆ ಮಾಡಬಹುದಾ? ಮಾಡಬಹುದು. ಈಗ 2-3 ಪದ್ಧತಿಗಳನ್ನ ಹೇಳ್ತೀನಿ. ತಮಿಳುನಾಡಲ್ಲಿ ಕೆಲವೊಂದು ಪದ್ಧತಿಗಳಲ್ಲಿ ಗಂಡ ಹೆಂಡತಿ ಇದ್ದರೆ ಮಾತ್ರ ಶ್ರೀವಿದ್ಯೆಯನ್ನು ಕೊಡ್ತಾರೆ. ಪರಾಂಬ, ಪರ ಅಂತ ಹೇಳಿ ಇಬ್ಬರಿಗೂ ನಾಮಕರಣವನ್ನ ಮಾಡ್ತಾರೆ. ಇಬ್ಬರೂ ದೀಕ್ಷೆ ತಗೋಬೇಕು, ಇಬ್ಬರೂ ಹಂತ ಹಂತವಾಗಿ ಅದರ ಆರಾಧನೆ ಮಾಡ್ತಾ ಬರಬೇಕು. ಇನ್ನು ಕೆಲವೊಂದು ಸಂಸ್ಕೃತಿಗಳಲ್ಲಿ ಅಥವಾ ಸಂಪ್ರದಾಯಗಳಲ್ಲಿ, ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಆಶ್ರಮದಲ್ಲಿ ಇವತ್ತಿಗೂ ಸಹ ನೀವು ಆಶ್ರಮದಲ್ಲಿ ಬಂದು ನೋಡಿದ್ರೆ ಶ್ರೀವಿದ್ಯಾ ದೀಕ್ಷೆಯನ್ನು ಪಡೆದಂತಹವರು ಹೆಂಗಸರು ಅಮ್ಮನವರನ್ನ ಆರಾಧನೆಯನ್ನು ಮಾಡಬಹುದು, ಅರ್ಚನೆಯನ್ನು ಮಾಡಬಹುದು. ಸಮವಾದಂತಹ ಒಂದು ಪ್ರಾಮಿನೆನ್ಸ್ ಅನ್ನ ಕೊಡ್ತಾರೆ. ಇನ್ನೂ ನೋಡಕ್ ಹೋಯ್ತು ಅಂತಂದ್ರೆ
ನಮ್ಮ ಆಶ್ರಮದಲ್ಲಿ ಕೆಲವೊಂದು ಪುಸ್ತಕಗಳನ್ನ, ಕೆಲವೊಂದು ಮಂತ್ರಗಳನ್ನ ನಮ್ಮ ಸ್ವಾಮಿಗಳಿಗೆ ಬಹಳ ಹತ್ತಿರದಲ್ಲಿದ್ದು ಓದುವಂತಹವರೇ ಹೆಂಗಸರು. ಹ್ಮ್ ತಮಿಳುನಾಡು ಸಂಪ್ರದಾಯದಲ್ಲಿದೆ. ಹ್ಮ್ ಇದೇ ರೀತಿಯಲ್ಲಿ ನೀವು ಖಡಿ ಎನ್ನುವಂತಹ ಜಾಗ ಗುಜರಾತಲ್ಲಿ, ಹ್ಮ್ ಆ ಖಡಿ ಎನ್ನುವಂತಹ ಜಾಗದಲ್ಲಿ ಅಂಬಾ ಸ್ಥಾನಂ ಅಂತ ಹೇಳಿ ಒಂದು ಆ ಶ್ರೀವಿದ್ಯಾಪೀಠವಿದೆ. ಹ್ಮ್ ಆ ಜಾಗದಲ್ಲಿ ಹೆಂಗಸರದೇ ಶ್ರೀವಿದ್ಯಾಪೀಠ ಅದು. ಹ್ಮ್ ಹ್ಮ್ ಅದೇ ರೀತಿಯಲ್ಲಿ ನಮ್ಮ ತಿರುಚಿಯಲ್ಲಿರುವಂತಹ ಜ್ಞಾನಾಂಬಾ ಸರಸ್ವತಿ ಅಥವಾ ಶ್ರೀವಿದ್ಯಾಂಬಾ ಸರಸ್ವತಿ ಅನ್ನುವಂತಹ ಅವರ ಪೀಠವೂ ಸಹ ಅವರದೆಲ್ಲವೂ ಸಹ ಹೆಂಗಸರದೇ ಒಂದು ಶ್ರೀವಿದ್ಯಾಪೀಠ. ಅಲ್ಲಿ ಹೆಂಗಸರಿಗೆ ಮೊದಲ ಪ್ರಾಮುಖ್ಯ, ಆಮೇಲೆ ಜೆಂಟ್ಸ್ಗೆ. ಹ್ಮ್. ನಾನು ಯಾಕೆ ಈ ಮಾತು ಕೇಳಿದೆ ಅಂದರೆ, ಈಗ ಸಾಮಾನ್ಯವಾಗಿ ಒಂದು ಪೂಜೆ ಅಥವಾ ಸಂಧ್ಯಾ ವಂದನೆ ಅಥವಾ ಈ ಥರದ್ದು ಒಂದು ಉಪದೇಶ, ಬ್ರಹ್ಮೋಪದೇಶ ಇದೆಲ್ಲ ಗಂಡಸರಿಗೆ ಮಾತ್ರ, ಹೆಣ್ಣು ಮಕ್ಕಳಿಗಿಲ್ಲ ಅನ್ನುವಂಥ ಒಂದು ಸೊಸೈಟಿಯ ಒಂದು ಪರಿಕಲ್ಪನೆ ಇದೆ. ಕೆಲವರು ಈ ಥರ ಪಾಪ ಮಾಡಕ್ಕೆ ಹೋದಾಗ್ಲೂ ಅವ್ರನ್ನ ಪ್ರಶ್ನೆ ಮಾಡೋರು ಉಂಟು. ಅಂದರೆ ನೀನು ಮಾಡ್ತಿರೋ ತಪ್ಪು, ಇದು ಗಂಡಸರಿಗೆ ಮಾತ್ರ, ನೀನು ಮಾಡೋ ಹಂಗಿಲ್ಲ, ನಿನ್ಗೆ ಯಾರು ಹೇಳಿದ್ರು, ಈ ಥರ ಎಲ್ಲ ಪ್ರಶ್ನೆ ಮಾಡೋರು ಉಂಟು. ತಮ್ಮಿಂದ ಇವತ್ತು ಆ ಕ್ಲಾರಿಟಿ ಎಲ್ರಿಗೂ ಸಿಕ್ತು ಅಂತ ಭಾವಿಸ್ತೀನಿ ನಾನು. ಹೌದು, ನಮ್ಮ ಆಶ್ರಮದಲ್ಲೇ ಬರ್ತಾರೆ. ನಾನು ಎಷ್ಟೋ ಸರಿ ಆರಾಧನೆ ಮಾಡ್ಬೇಕಾದ್ರೆ ನಮ್ಮ ಆದರ್ಶ ಎಲ್ಲರೂ ನೋಡಿರ್ತಾರೆ. ಹಾ. ಅವ್ರು ಇರ್ಬೇಕಾದ್ರೂ ಹೇಳಿರ್ತಾರೆ. ನಮ್ಮ ಮಾಮಿ ಬಂದು ಮಂತ್ರಗಳನ್ನ ಪಠನೆ ಮಾಡ್ತಾ ಇರ್ತಾರೆ, ನಾನು ಬಿಂದು ತರ್ಪಣವನ್ನ ಮಾಡ್ತಾ ಇರ್ತೀನಿ. ಹ್ಮ್ 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 ಅದಿದೆ, ಇವತ್ತಿಗೂ ಇದೆ. ಹ್ಮ್ ಅಲ್ಲ, ಅಲ್ಲಿವರೆಗೂ ಹೋಗೋದು ಬೇಡ. ಹಾ ಖಡ್ಗಮಾಲಾ ಅರ್ಚನೆ ಮಾಡ್ತಾ ಇರ್ಬೇಕಾದ್ರೆ, ಖಡ್ಗಮಾಲಾ ಅರ್ಚನೆ ನಾವು ಶುರು ಮಾಡೋಕ್ಕಿಂತ ಮುಂಚೆ ಗುರುಮಂಡಲವನ್ನ ಹೇಳ್ತೀವಿ. ಆ ಗುರುಮಂಡಲದಲ್ಲಿ ಲೋಪಾಮುದ್ರಾ, ಹ್ಮ್ ಹ್ಮ್ ಲೋಪಾಮುದ್ರಮಯಿ. ಹ್ಮ್. ಯಾರು ಲೋಪಾಮುದ್ರಾ? ಅಗತ್ಯರ ಹೆಂಡತಿ. ಹೆಂಡತಿ. ಅಗತ್ಯರಿಗೆ ಲಲಿತಾ ಮಹಾತ್ರಿಪುರ ಸುಂದರಿಯನ್ನ ನೋಡುವಂತಹ ಅವಕಾಶ ಕೊಟ್ಟದ್ದೇ ಲೋಪ. ಲೋಪಾಮುದ್ರ. ಈ ಒಂದು ವಿಚಾರವನ್ನ ನೋಡ್ತಾ ಇತ್ತು ಅಂತಂದ್ರೆ ನಾವು ಅವಕಾಶ ಕೊಡುವಂತಹದ್ದಲ್ಲ. ಅಲ್ಲಿ ಆಲ್ರೆಡಿ ಅವಕಾಶ ಸೃಷ್ಟಿಯಾಗಿ ಅವ್ರು ಆರಾಧನೆ ಮಾಡಿ ಅಮ್ಮನವ್ರನ್ನ ಒಲಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಹೌದು. ಗುರುಗಳಿಗೆ ನಾವು ದೇವಸ್ಥಾನಗಳಿಗೆ ಸಾಮಾನ್ಯವಾಗಿ ಅಂದರೆ ದೇವಿ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಅಮ್ಮನವರ ಕೆಳಗಡೆ ಶ್ರೀಚಕ್ರ ಅಥವಾ ಮೇರುವನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಯಾಕೆ ಈ ಥರ ಅಲ್ಲಿ ಅಂತ? ಹಾ, ಇದು ಇತ್ತೀಚೆಗೆ ಬರ್ತಾ ಇರುವಂತಹ ಪದ್ಧತಿ ಅಲ್ಲ. ಇತ್ತೀಚೆಗೆ ಎಲ್ಲಾ ದೇವತೆಗಳ ದೇವಸ್ಥಾನದಲ್ಲೂ ಒಂದು ಶ್ರೀಚಕ್ರವನ್ನ ನೋಡ್ತೀವಿ. ಅದು ಅವರಿಗೆ ಏನ್ ಅರ್ಥ ಆಗುತ್ತೆ, ಅದರಲ್ಲಿ ಅದರ ಒಂದು ಅವಕಾಶ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನುವಂತಹದ್ದು ಬೇರೆ ಆದ್ರೂ ಸಹ ಎಲ್ಲಾ ದೇವಸ್ಥಾನಗಳಲ್ಲೂ ನೋಡ್ತೀವಿ. ಆದರೆ ಪ್ರಮುಖವಾಗಿ ಅಮ್ಮನವರ ಮೂಲ ಸನ್ನಿಧಾನಗಳು ಅಂತಂದ್ರೆ ಪಂಚಭೂತ ಕ್ಷೇತ್ರಗಳಲ್ಲಿರುವಂತಹ ಶಕ್ತಿ ದೇವತೆಗಳು. ನಮ್ಮ ತಿರುವಣ್ಣಾಮಲೆಯಲ್ಲಿರುವಂತಹ ಉಮ್ಮಿಲಿ ಅಮ್ಮನ್ ದೇವಸ್ಥಾನ, ಮೀನಾಕ್ಷಿ ಅಮ್ಮನವರ ದೇವಸ್ಥಾನ, ಚಿದಂಬರಮ್ಮಲ್ಲಿರುವಂತಹ ದೇವಸ್ಥಾನ, ಅಖಿಲಾಂಡೇಶ್ವರಿ ಜಂಬುಕೇಶ್ವರರ ದೇವಸ್ಥಾನ, ಕಾಮಾಕ್ಷಿ ಅಮ್ಮನವರ ದೇವಸ್ಥಾನ, ಏಕಾಂಬರೇಶ್ವರ ದೇವಸ್ಥಾನ, ಇಲ್ಲೆಲ್ಲ ಶಕ್ತಿ ದೇವಸ್ಥಾನಗಳಲ್ಲಿ ಹೋದಾಗ ಅಮ್ಮನವರ ಮುಂದೆ ಒಂದೊಂದು ಶ್ರೀಚಕ್ರವನ್ನು ಇಟ್ಟು ಆರಾಧನೆ ಮಾಡುವಂತಹದ್ದು ಪದ್ಧತಿ ಇದೆ. ಯಾಕೆ ಅಂತಂದ್ರೆ ಆ ವಿಗ್ರಹಾರಾಧನೆ ಒಂದೇ ಸಾಕಾಗಲ್ಲ, ಅಲ್ಲಿರುವಂತಹ ಚಕ್ರದಲ್ಲೇ ಎನರ್ಜಿಯನ್ನ ಕಾನ್ಸಂಟ್ರೇಟ್ ಮಾಡುವಂತಹದ್ದು ಅಂತ ಒಂದು. ಆದರೆ ಎರಡನೆಯದು, ಇಲ್ಲಿರುವಂತಹ ದೇವಸ್ಥಾನಗಳಲ್ಲೆಲ್ಲವೂ ಸಹ ಶ್ರೀವಿದ್ಯಾ ಸಂಪ್ರದಾಯ ಅಮ್ಮನವರಿಗೆ ಅರ್ಚನೆ ಮಾಡೋದಕ್ಕೋಸ್ಕರ ವಿಗ್ರಹವಿಲ್ಲದೆ ಹೋದರೂ ಸಹ ಯಂತ್ರ ಇರಲೇಬೇಕು. ಯಂತ್ರವಿಲ್ಲದೆ ಅರ್ಚನೆ ಇಲ್ಲ. ಅದಕ್ಕೋಸ್ಕರ ಯಂತ್ರ ಅಥವಾ ಮೇರು ಅನ್ನುವಂತಹದನ್ನ ಇಟ್ಟಿರ್ತಾರೆ. ಇತ್ತೀಚೆಗೆ ಏನಾಗಿದೆ, ಪ್ರತಿಯೊಂದು ದೇವಸ್ಥಾನದಲ್ಲೂ ಇಡುವಂತಹ ಒಂದು ವಾಡಿಕೆ ಬಂದಿದೆ. ಆದ್ರೆ ತ್ರಿಪುರ ಸುಂದರಿಗೆ ಸಮಾನವಾಗಿರುವಂತಹ ಶಕ್ತಿ ದೇವಸ್ಥಾನಗಳಲ್ಲಿ ಮಾತ್ರ ಇರಬೇಕು ಅಂತ ಹೇಳಿರುವಂತಹ ಒಂದು ಪದ್ಧತಿ. ಈಗ ಶ್ರೀಚಕ್ರ ಅಂದ ತಕ್ಷಣ ನಾವು ಸೈನ್ಸ್ ಬಗ್ಗೆ ಮಾತಾಡೋದಾದ್ರೆ ಶ್ರೀಚಕ್ರಕ್ಕೂ ಮತ್ತೆ ನಮ್ಮ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಅಥವಾ ಜಾಮೆಟ್ರಿಕ್ ಎಕ್ಸ್ಪ್ಲನೇಷನ್ ಯಾರು ಇದೆಯಾ ಅಂತ? ಹಾ, ಇದು ಇಂಟ್ರೆಸ್ಟಿಂಗ್ ಟಾಪಿಕ್ ಇರುತ್ತೆ. ಬಟ್ ಎಷ್ಟು ಜನ ಇದನ್ನ ಮುಂದಕ್ಕೆ ತಗೊಂಡು ಹೋಗಿ ಅರ್ಥ ಮಾಡ್ಕೋತಾರೋ ಅಂತ ನೋಡೋಣ. ಇಟ್ ಇಸ್ ಅ ಪ್ಲೇನ್. ಶ್ರೀಚಕ್ರ ಅನ್ನುವಂತಹದನ್ನ ಪ್ಲೇನ್ ಅಂತ ಕನ್ಸಿಡರ್ ಮಾಡ್ಬೋದು. ಶ್ರೀಚಕ್ರವನ್ನ ನೋಡಿದ್ರೆ ನಮ್ಮ ಹತ್ರ ಹೇಗಿರುತ್ತೆ ಅಂತಂದ್ರೆ, ಹೊರಗಡೆ 4 ಭಾಗಗಳನ್ನ ಮಾಡಿದಾಗ ಚತುರಶ್ರ ಅಂತೇಳಿ ಹೇಳ್ತೀವಿ, ಸ್ಕ್ವೇರ್. 3 ಸ್ಕ್ವೇರ್ಸ್ ಅನ್ನ ಫಸ್ಟ್ ಕ್ರಿಯೇಟ್ ಮಾಡ್ತಾರೆ. ತದನಂತರ ವೃತ್ತವನ್ನ ಮಾಡ್ತಾರೆ, 3 ಸರ್ಕಲ್ಸ್. ಆ 3 ಸರ್ಕಲ್ಸ್ ಎಲ್ಲ ಮಾಡಿದ ಆದ್ಮೇಲೆ ಬರುವಂತಹದ್ದು ಬಂದು ಕಾಂಪ್ಲೆಕ್ಸ್ ಎನ್ಕ್ಲೋಜರ್ಸ್. ಇದನ್ನ ಸೈಂಟಿಫಿಕಲಿ ಡಿಕೋಡ್ ಮಾಡಕ್ ಹೋದಾಗ ಇಬ್ಬರು ಪ್ರಧಾನವಾಗಿ ತಗೊಂಡಿದ್ದಾರೆ. ಮೊದಲನೇದಾಗಿ ಹ್ಯೂಯೆಟ್ ಅಂತ ಹೇಳಿ, HUET ಅನ್ನುವಂತಹ ಮ್ಯಾಥಮೆಟಿಷಿಯನ್ ಒಂದು ಥಿಯರಿಯನ್ನು ಬರೀತಾರೆ, ಹ್ಯೂಯೆಟ್ ಥಿಯರಿ ಅಂತ ಹೇಳಿ. ಯುಕ್ಲಿಡಿಯನ್ ಸ್ಪಿಯರ್ಗೆ, ಯುಕ್ಲಿಡಿಯನ್ ಅಟ್ಮಾಸ್ಫಿಯರ್ಗೆ ಅಥವಾ ಯುಕ್ಲಿಡಿಯನ್ಸ್ ಪ್ಲೇನ್ಗೆ ಇದನ್ನ ರೆಫರ್ ಮಾಡಿ 4 ಪ್ಯಾರಾಮೀಟರ್ಸ್ನ ಹಾಕಿ ಒಂದು ಜಾಮೆಟ್ರಿ ಹೇಗೆ ಇದನ್ನ ಬರೆಯುವಂತಹದ್ದು ಅಂತ ಕಾಂಪ್ಲೆಕ್ಸ್ ಥಿಯರಮ್ ಅನ್ನ ಡಿರೈವ್ ಮಾಡಿದ್ರು. ತದನಂತರ ನಮ್ಮ ಭಾರತ ದೇಶದ ಒಂದು ಪ್ರಮುಖ ಮ್ಯಾಥಮೆಟಿಷಿಯನ್ ಯಾರಿದ್ದಾರೆ, ಲಕ್ಷ್ಮೀಧರ ಅನ್ನುವಂತಹವರು.
ಆ ಲಕ್ಷ್ಮೀಧರ ಅನ್ನುವಂತಹವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ, ಈ ವೃತ್ತದೊಳಗೆ ಈ ಒಂದು 43 ತ್ರಿಕೋಣಗಳು ಏನು ಬರುತ್ತೆ ಅದನ್ನ ಹೇಗೆ ಕೂರಿಸೋದು ಅನ್ನುವಂತಹದನ್ನ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿದಾಗ ಈ 4 ಭಾಗಗಳನ್ನ ಕೊಟ್ಟಿರುವಂತಹದ್ದು ಬಂದು ಭೂಪುರ ಅಂತೇಳಿ ಹೇಳ್ತೀವಿ. ಈ ಭೂಪುರ ಆದಮೇಲೆ ಬರುವಂತಹದ್ದು ಬಂದು ವೃತ್ತ. 3 ವೃತ್ತಗಳನ್ನ ಹೇಳಿದ್ದಾರೆ. ಇಲ್ಲಿ ನೀವು ಝೂಮ್ ಮಾಡಿದ್ರೆ ಗೊತ್ತಾಗುತ್ತೆ. 1, 2, 3 ಅನ್ನುವಂತಹ ವೃತ್ತಗಳನ್ನ ಹೇಳಿದ್ದಾರೆ. ತದನಂತರ ಬರುವಂತಹದ್ದು ಬಂದು ಷೋಡಶ ದಳ. ತದನಂತರ ಬರುವಂತಹದ್ದು ಬಂದು ಅಷ್ಟದಳ. ಇದೆಲ್ಲ ಬಹಳ ಸಿಂಪಲ್ ಆಗಿ ಅರ್ಥ ಆಗುವಂತಹದ್ದು. ನೀವು ಇನ್ನೂ ತುಂಬಾ ಝೂಮ್ ಮಾಡಿದ್ರಿ ಅಂತಂದ್ರೆ ಈ ಭಾಗದಿಂದ ಈ ಭಾಗದವರೆಗೂ 9 ನವಗ್ರಹಗಳು ಏನಿದೆ ನಮಗೆ ಗೊತ್ತಿರುವಂತಹ ನವಗ್ರಹಗಳು, ಆ ನವಗ್ರಹಗಳಿಗೆ ಸಂಕೇತವನ್ನ ಕೊಡ್ತಾರೆ. ಈ ಲೈನ್ ಇದೆಯಲ್ಲ, 1, 2, 3, 4, 5, 6, 7, 8, 9. ಈ 9 ಲೈನ್ಸ್ ಅನ್ನ ನಾವು ಏನ್ ನೋಡ್ತೀವಿ, ಅದಕ್ಕೆ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಅಂತ ಹೇಳಿ 9 ಭಾಗಗಳನ್ನ ಮಾಡ್ತಾರೆ. He will represent every single line which is forming a triangle to a graha. ಇದು ಒಂದು ಭಾಗ. ಈ ಇಂಟರ್ಸೆಕ್ಷನ್ಸ್ ಬರ್ತಾ ಇದೆಯಲ್ಲ, ಈ ಇಂಟರ್ಸೆಕ್ಷನ್ಸ್ ಬರುವಂತಹದ್ದನ್ನ ಐಡೆಂಟಿಫೈ ಮಾಡ್ತಾರೆ. 1, 2, 3, 4, 5, 6, 7, 8, 9, 10, 12, 13, 14, 15, 53, 54 ಇಂಟರ್ಸೆಕ್ಷನ್ಸ್ ಅನ್ನ ಹೇಳ್ತಾರೆ. ಈ ಇಂಟರ್ಸೆಕ್ಷನ್ಸ್ ಅನ್ನೆಲ್ಲ ರಹಸ್ಯ ಸ್ಥಾನ ಅಂತೇಳಿ ಹೇಳ್ತಾರೆ. ಸೃಷ್ಟಿ ಸ್ಥಾನ, ರಹಸ್ಯ ಸ್ಥಾನ ಅಂತ. ಈ ಇಂಟರ್ಸೆಕ್ಷನ್ಸ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. 3 ಲೈನ್ಸ್ ಇಂಟರ್ಸೆಕ್ಟ್ ಆಗುವಂತಹ ಜಾಗಕ್ಕೆ ಎಕ್ಸಾಕ್ಟ್ ಡಾಟ್ ಇರಬೇಕು ಅಂತ ಹೇಳ್ತಾರೆ. ಆ 3 ಲೈನ್ ಇಂಟರ್ಸೆಕ್ಷನ್ ಇಲ್ಲಿ ನೋಡಿ, ಇಲ್ಲಿ 1, 2, 3. ಈ 3 ಲೈನ್ ಇಂಟರ್ಸೆಕ್ಷನ್ ಆಗುವಂತಹ ಜಾಗ ಏನಿದೆ, ಈ ಜಾಗದಲ್ಲಿ ಒಂದು ಟ್ರಯಾಂಗಲ್ ಕ್ರಿಯೇಟ್ ಆಗಬಾರದು ಅಂತೇಳಿ. ಇನ್ನು ಮುಂಚೆ ಹೇಳಿದ ಹಾಗೆ ಚತುರ್ಭಿ ಶಿವಚಕ್ರೈಶ್ಚ ಅಲ್ವಾ, 1, 2, 3, 4. ಇದು 4 ಶಿವಚಕ್ರಗಳು. 1, 2, 3, 4, 5 ಶಕ್ತಿ ಚಕ್ರಗಳು. ಈ 2 ಸೇರಿರುವಂತಹ ಒಂದು ಯೋನಿ ಸ್ಥಾನವೇ ಅಥವಾ 2 ಸೇರಿರುವಂತಹ ಒಂದು ಯೂನಿಯನ್ ಶ್ರೀಚಕ್ರ ಅಂತೇಳಿ ಹೇಳ್ತಾರೆ. ಇವಾಗ ನೀವು ಇದನ್ನ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಅಂತ ಹಾಕಿ ಲೈನ್ಸ್ ಹಾಕಿ ಅದನ್ನ ಕ್ರಾಸ್ ಲೈನ್ಸ್ ಹಾಕಿದಾಗ ಈ ಕ್ರಾಸ್ ಲೈನ್ಸ್ ಅಲ್ಲಿ ಫಾರ್ಮ್ ಆಗಿರುವಂತಹ ಟ್ರಯಾಂಗಲ್ಸ್ ನ ಹಿಯಟ್ ಏನ್ ಹೇಳ್ತಾರೆ, ಐಸಾಸೆಲಸ್ ಟ್ರಯಾಂಗಲ್ಸ್ ಅಂತ ಹೇಳಿ ಟರ್ಮ್ ಮಾಡ್ತಾರೆ. ದೇ ಆರ್ ಐಸಾಸೆಲಸ್ ಟ್ರಯಾಂಗಲ್ಸ್. ಇವ್ರು ಅದನ್ನ ಏನ್ ಹೇಳ್ತಾರೆ, ಶಕ್ತಿ ಕೇಂದ್ರಗಳು ಅಂತೇಳಿ ಹೇಳ್ತಾರೆ. ಆ ಶಕ್ತಿ ಕೇಂದ್ರಗಳನ್ನ ನೋಡಿರುವಂತಹ ಜಾಗಗಳೇ ರಹಸ್ಯ ಸ್ಥಾನಗಳು ಅಂತೇಳಿ ಹೇಳ್ತಾರೆ. ಇದೆಲ್ಲವೂ ಸೇರಿದಾಗ 42 ಟ್ರಯಾಂಗಲ್ಸ್ ಫಾರ್ಮ್ ಆಗುತ್ತೆ. ಮಧ್ಯದಲ್ಲಿರುವಂತಹ ಬಿಂದು ಇದೆಯಲ್ಲ, ಆ ಬಿಂದುವಿನಲ್ಲಿರುವಂತಹ ಕೊನೆ ಟ್ರಯಾಂಗಲ್ ಇಸ್ ಯುವರ್ 43rd ಟ್ರಯಾಂಗಲ್. ಸೊ ಅದಕ್ಕೋಸ್ಕರನೇ ಈ ಶ್ರೀಚಕ್ರದಲ್ಲಿ 43 ಟ್ರಯಾಂಗಲ್ಸ್ ಅನ್ನ ಕೊಡ್ತಾರೆ. ಇದೇ ರೀತಿಯಲ್ಲಿ ಈ ಲೈನ್ಸ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ವಲ್ಲ ನಾವು, 1, 2, 3, 4, 5, 6, 7 ಅಂತ, ಇದಕ್ಕೂ ಇರುವಂತಹ ಡಿಸ್ಟೆನ್ಸ್, ಇದಕ್ಕೂ ಇರುವಂತಹ ಡಿಸ್ಟೆನ್ಸ್ ಬೇರೆ. ಅದಕ್ಕೆ ಅವರೊಂದು ಫಾರ್ಮುಲಾ ಕ್ರಿಯೇಟ್ ಮಾಡ್ತಾರೆ. ರವಿಗೂ ಚಂದ್ರನಿಗೂ 1/2 ಇಸ್ ದ ಡಿಸ್ಟೆನ್ಸ್. ಚಂದ್ರನಿಗೂ ಮಂಗಳನಿಗೂ 3/8 ಇಸ್ ದ ಡಿಸ್ಟೆನ್ಸ್. 1/8 ಇಸ್ ದ ಡಿಸ್ಟೆನ್ಸ್ ಅಂತ ಹೇಳಿ ಒಂದು ಫಾರ್ಮುಲಾನ ಕ್ರಿಯೇಟ್ ಮಾಡ್ತಾರೆ. ಸೊ ರಚನೆಗೆ ಈಸಿ ಆಗಲಿ, ಈ ಒಂದು ಜಾಗಗಳನ್ನ ಏನು ಹೇಳ್ತಾರೆ, ಕ್ರಾಸ್ ಪಾಯಿಂಟ್ಸ್ ಅಂತ ನಾವೇನು ಹೇಳ್ತಾ ಇದೀವಿ, ಮರ್ಮಸ್ಥಾನಗಳು ಅಂತ ಹೇಳಿ ಟರ್ಮ್ ಮಾಡ್ತಾರೆ ಅವ್ರತ್ನ. 18 ಮರ್ಮಸ್ಥಾನಗಳು. ಆ 18 ಮರ್ಮಸ್ಥಾನಗಳಿಂದ ಉತ್ಪತ್ತಿ ಆಗುವಂತಹದ್ದು ಬಂದು 43 ಟ್ರಯಾಂಗಲ್ಸ್ ಅಂತೇಳಿ ಹೇಳ್ತಾರೆ. ಸೂರ್ಯನಿಗೆ ಇಷ್ಟು ಮರ್ಮಸ್ಥಾನಗಳು, ಚಂದ್ರನಿಗೆ ಇಷ್ಟು ಮರ್ಮಸ್ಥಾನಗಳು, ಮಂಗಳನಿಗೆ ಇಷ್ಟು ಮರ್ಮಸ್ಥಾನಗಳು ಅಂತೇಳಿ ಹೇಳ್ತಾರೆ. ಈ ಮರ್ಮಸ್ಥಾನಗಳನ್ನೆಲ್ಲ ಹೇಳಿ ಈ ಶ್ರೀಚಕ್ರದ ರಚನೆಯನ್ನ ಲಕ್ಷ್ಮೀಧರ ಅನ್ನುವಂತಹ ಒಂದು ಮ್ಯಾಥಮೆಟಿಷಿಯನ್, ನಮ್ಮ ಇಂಡಿಯನ್ ಮ್ಯಾಥಮೆಟಿಷಿಯನ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಹಳ ಅದ್ಭುತವಾಗಿರುವಂತಹ ಡಿಕೋಡಿಂಗ್ ಮಾಡ್ತಾರೆ ಅದರಲ್ಲಿ. ಈ ಒಂದು ಜಾಗಗಳನ್ನ ನೋಡಿದಾಗ್ಲೇ ಅವರು ಹೇಳುವಂತಹದ್ದು ಬಂದು ದೀಸ್ ಆರ್ ಆಲ್ ಎನರ್ಜಿ ಸೆಂಟರ್ಸ್. ಅದಕ್ಕೋಸ್ಕರವೇ ಈ ಶ್ರೀಚಕ್ರವನ್ನ ಎಲ್ಲಿಟ್ಟರೂ ಸಹ ದ ಕಾನ್ಸಂಟ್ರೇಷನ್ ಆಫ್ ಎನರ್ಜಿ ಇಸ್ ಎಕ್ಸ್ಟ್ರೀಮ್ಲಿ ಹೈ. ಅದಕ್ಕೆ ನಾವು ಶ್ರೀಚಕ್ರವನ್ನು ಇಟ್ಕೊಳ್ಬೇಕಾದ್ರೆ ತಾಮ್ರದಲ್ಲಿ ಇಡುವಂತಹದ್ದು, ಸಿಲ್ವರ್ ಅಲ್ಲಿ ಇಡುವಂತಹದ್ದು, ಗೋಲ್ಡ್ ಅಲ್ಲಿ ಇರುವಂತಹ ಕಾರಣ ಏನು ಅಂತಂದ್ರೆ ಅಟ್ರಾಕ್ಷನ್ ಆಫ್ ಎನರ್ಜಿ, ಕಾನ್ಸಂಟ್ರೇಷನ್ ಆಫ್ ಎನರ್ಜಿ. ಇದೇ ಜಾಗಗಳಲ್ಲೇ ಇರುವಂತಹ ದೇವತೆಗಳು.
ಆ ಒಂದೊಂದು ಕಾನ್ಸಂಟ್ರೇಟೆಡ್ ಎನರ್ಜಿ ಪಾಯಿಂಟ್ಸ್ ಅಂತ ನಾವೇನು ಹೇಳ್ತಾ ಇದೀವಿ ಆ ಜಾಗದಲ್ಲಿರುವಂತಹ ಒಂದೊಂದು ದೇವತೆಯ ವರ್ಣನೆಯನ್ನೇ ಶ್ರೀಚಕ್ರದಲ್ಲಿ ಹೇಳಿರುವಂತಹದ್ದು. ಗುರುಗಳೇ, ತಾವೀಗ ಎಷ್ಟೆಲ್ಲ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರಿಂದ ಎಲ್ಲರೂ ಮನಸ್ಸಲ್ಲೂ ಒಂದು ಪ್ರಶ್ನೆ ಅಂತೂ ಮೂಡಿರುತ್ತೆ. ಗುರುಗಳು ಮತ್ತು ಸೈನ್ಸ್ ಹೇಗೆ ಅಂತ. ತಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಕೆಲಸ ಮಾಡ್ತೀರಿ ಅಂತ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ದಯವಿಟ್ಟು ಅದ್ರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡ್ಬೇಕು ಅಂತ. ಓಕೆ, ನಾನು ನನ್ನ ಮಾಸ್ಟರ್ಸನ್ನು ಮುಗಿಸಿ ಅಪ್ಲೈಡ್ ಫಿಸಿಕ್ಸಲ್ಲಿ ಮಾಸ್ಟರ್ಸನ್ನು ಮಾಡಿದೆ. ಅಪ್ಲೈಡ್ ಫಿಸಿಕ್ಸ್ ಮಾಸ್ಟರ್ಸ್ ಮಾಡಿ ನಾನು ಥೀಸಿಸನ್ನು ಮಾಡಿದ್ದೆ IISc-ನಲ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಮಾಸ್ಟರ್ ಥೀಸಿಸನ್ನು ಮಾಡಿ ಮತ್ತೆ ನಾನೊಂದು ಅಪ್ಲೈಡ್ ಫಿಸಿಕ್ಸ್ ಅನ್ನುವಂತಹ ಡಿಪಾರ್ಟ್ಮೆಂಟಲ್ಲಿ ಪ್ರಾಜೆಕ್ಟ್ ಸೈಂಟಿಸ್ಟ್ ಆಗಿ ಬಹಳಷ್ಟು ದಿನ ಹತ್ರ ಒಂದು 8 ವರ್ಷವರೆಗೂ ಮಾಡಿದೆ. ತದನಂತರ ನಮ್ಮ ಪ್ರೊಫೆಸರ್ ಜೊತೆ ಒಂದು ಕಂಪನಿಯನ್ನು ಕೋಫೌಂಡ್ ಮಾಡಿದೆ. ಈಗ ಅಲ್ಲೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಇನ್ನೊಂದು ಕಂಪನಿನಲ್ಲಿ ನಾನ್ ಟೆಕ್ನಿಕಲ್ ರೋಲಲ್ಲಿ, ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಮಿಕ್ಸ್ ರೋಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈಗ ಆ ಕ್ಲಾರಿಟಿ ಎಲ್ರಿಗೂ ಸಿಕ್ಕಿರುತ್ತೆ. ಈ ಕುಂಡಲಿನಿ ಜಾಗೃತಿ ಆದಂತಹವರು ನಮ್ಮ ಕಣ್ಣು ಮುಂದೆ ನೋಡಿದಂತಹವರು 50 ರಿಂದ 60 ವರ್ಷದ ಹಿಂದೆ ನೋಡಿದಂತಹವರು ರಮಣ ಮಹರ್ಷಿಗಳು. ಶರೀರದಲ್ಲಿ ಏರುಪೇರೇ ಇಲ್ಲ. ಕೂತಿರೋ ಜಾಗದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂತಿರ್ತಾರೆ. ರಾಮಕೃಷ್ಣ ಪರಮಹಂಸ ಕೂತಿದ್ದ ಜಾಗದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂತಿರ್ತಾರೆ. ಇನ್ನು ಆಧ್ಯಾತ್ಮಿಕವಾಗಿ ನನಗೆ ಏನು ಸಿಗುತ್ತೆ ನವಾವರಣ ಆರಾಧನೆಯನ್ನು ಮಾಡಿದ್ರೆ ಅಂತಂದ್ರೆ, ಏಷಾ ವಿದ್ಯಾ ಸಿದ್ಧಿದಾಯಿನಿ ಸ್ಮೃತಿ ಮಾತ್ರತಃ ಅಂತ ಹೇಳಿದೆ. ಸಿದ್ಧಿದಾಯಿನಿ, ಎಲ್ಲ ಸಿದ್ಧಿಗಳನ್ನು ಕೊಡುವಂತಹದ್ದು ಈ ವಿದ್ಯೆಯನ್ನ ನೆನೆಸ್ಕೊಂಡ್ರೆ ಮಾತ್ರ. ಈಗ ಶ್ರೀಚಕ್ರಕ್ಕೂ ಅದ್ವೈತ ತತ್ವಕ್ಕೂ ಏನಾದ್ರು ಸಂಬಂಧ ಇದೆಯಾ? ಕೆಲವೊಂದು ಕಡೆ ಕೆಲವೊಂದು ಭಾಗಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಶ್ರೀಚಕ್ರವನ್ನು ಇಟ್ಟಿರ್ತಾರೆ, ಗಣಪತಿ ಯಂತ್ರವನ್ನು ಇಟ್ಟಿರ್ತಾರೆ, ವಾರಾಹಿ ಯಂತ್ರವನ್ನು ಇಟ್ಕೊಂಡಿರ್ತಾರೆ, ದುರ್ಗಾ ಯಂತ್ರವನ್ನು ಇಟ್ಕೊಂಡಿರ್ತಾರೆ, ದಶಮಹಾವಿದ್ಯೆಗಳ ಯಂತ್ರಗಳನ್ನು ಇಟ್ಕೊಂಡಿರ್ತಾರೆ. ಎಷ್ಟು ಯಂತ್ರಗಳನ್ನು ಇಟ್ಕೊತೀರಾ, ಎಷ್ಟು ಆರಾಧನೆಯನ್ನು ಮಾಡ್ತೀರಾ? ಅವ್ರು ಹೇಳೋದೊಂದೇ, ತಾಯಿಯ ಶಕ್ತಿಯಲ್ಲಿ ಎಲ್ಲವೂ ಒಂದರಲ್ಲೇ ಕೇಂದ್ರೀಕೃತವಾಗುವಂತಹ ಶಕ್ತಿ ಶ್ರೀಚಕ್ರದಲ್ಲಿದೆ. ಕರೆಕ್ಟಾಗಿ ಇವತ್ತಿಗೆ 12 ವರ್ಷ ಅಥವಾ 18 ವರ್ಷ ಹಿಂದೆ ಅಂತ ಅಂದ್ಕೋಬೋದು. ಒಂದು ದೀರ್ಘವಾದಂತಹ ಕನಸಾಗುತ್ತೆ. ಅದರಲ್ಲಿ ಒಂದು ಶಿವಲಿಂಗ, ಬಾವಿಯೊಳಗಿರುವಂತಹ ಒಂದು ಶಿವಲಿಂಗ ಕಾಣಿಸ್ಕೊಳ್ಳುತ್ತೆ. ಆ ಶಿವಲಿಂಗಕ್ಕೆ ನಾನು ಅರ್ಚನೆ ಮಾಡಿ ಪೂಜೆಯನ್ನು ಮಾಡುವಂತಹದ್ದು ಬಹಳ ದೀರ್ಘವಾದಂತಹ ಒಂದು ಅನುಭವವನ್ನು ಬರುತ್ತೆ. ಆ ಅನುಭವದಿಂದ ಆ ಶಿವಲಿಂಗ ಎಲ್ಲಿದೆ ಅಂತ ಹುಡುಕಕ್ಕೆ ಹೋದಾಗ ಆ ಶಿವಲಿಂಗ ಸಿಗುತ್ತೆ. ಅಯ್ಯೋ, ಅದೇ ಶಿವಲಿಂಗವನ್ನೇ ಅಮ್ಮನವ್ರ ಪಕ್ಕದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿರುವಂತಹದ್ದು ಅಘೋರ ನೀಲಕಂಠೇಶ್ವರ ಪಚ್ಚ ಶಿವಲಿಂಗ. ಈಗ ಶ್ರೀಚಕ್ರವನ್ನ ಯಾರು ಬೇಕಾದ್ರೂ ಮನೇಲಿ ಇಟ್ಟು ಪೂಜೆ ಮಾಡ್ಬೋದಾ? 24 hours ಅಲ್ಲಿ 20 minutes per hour ನೀವು ಕೊಟ್ರೆ ಯು ವಿಲ್ ಬಿಕಮ್ ಉಪಾಸಕ. ನಿಮ್ಮಲ್ಲಿ 33 ಕೋಟಿ ದೇವತೆಗಳಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಎಲ್ಲರಿಗಿಂತ ಸುಪ್ರೀಂ ದೇವಿ ಯಾಕೆ? ತಾಯಿ. ಅವಳ ಜನನಿ ಆಗಿರೋದಕ್ಕೇನೆ ಅವಳಿಗೆ ಪ್ರಧಾನವಾದಂತಹ ಸ್ಥಾನ. ಆ ಬ್ರಹ್ಮ ಕೀಟ ಜನನಿ, ಆ ಬ್ರಹ್ಮನಿಂದ ಹಿಡಿದು ಸಣ್ಣ ಹುಳದವರೆಗೂ ಸಹ ಅವಳೇ ಜನನಿ.